am Lakshmi, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತು ನಾವು ಕನ್ನಡದಲ್ಲಿ ಫ್ರೀ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಡೇ 4 ಅಲ್ಲಿ ಇದೀವಿ. ಡೇ 3 ಅಂತೂ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಪೋರ್ಟ್ ಮಾಡಿರೋಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಾನು ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಕೂಡ ಡೇ 1, ಡೇ 2, ಡೇ 3 ಈ ರೀತಿ ಅಪ್ಲೋಡ್ ಮಾಡಿದೀನಿ. ನೀವು ಕೂಡ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು, ಮೇಕಪ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ತಿಳ್ಕೋಬೇಕು, ಮತ್ತೆ ಸೆಲ್ಫ್ ಮೇಕಪ್ ಮಾಡ್ಕೋಬೇಕು, ಮೇಕಪ್ ಯಾವ ರೀತಿ ಸ್ಕಿನ್ ಟೋನ್ ಬಗ್ಗೆ ಪ್ರತಿಯೊಂದು ಡೀಟೇಲ್ ಆಗಿ ನಾನು ತಿಳ್ಕೋಬೇಕು ಅಂತ ಏನಾದ್ರೂ ನಿಮ್ಗೂ ಆಸೆ ಇದ್ರೆ ನೀವು ಕೂಡ ಹೋಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಗಳನ್ನ ಡೇ 1, ಡೇ 2, ಡೇ 3 ಈ ರೀತಿ ಅಪ್ಲೋಡ್ ಮಾಡಿದೀನಿ. ಹೋಗಿ ನೋಡಿ, ನೀವು ಕೂಡ ಈ ಒಂದು ವಿಡಿಯೋಸ್ನೆಲ್ಲ ನೋಡಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ನಿಮ್ಗೆ 100% ಶೋರ್ ಆಗಿ ಹೇಳ್ತೀನಿ. ಇನ್ನು ಈಗ ನಾವು ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಅಲ್ಲಿ ಡೇ 4 ಅಲ್ಲಿ ಇದೀವಿ. ಮತ್ತೆ ಡೇ 1, ಡೇ 2, ಡೇ 3 ಯಾರೆಲ್ಲ ನೋಡಿಲ್ಲ ಆ ಒಂದು ಪ್ರೀವಿಯಸ್ ವಿಡಿಯೋಸ್ ಕೂಡ ಹೋಗಿ ನೋಡಿ. ಇನ್ನು ಇವತ್ತು ಡೇ 4 ಕ್ಲಾಸಸ್ ಅಲ್ಲಿ ನಾನು ಯಾವ ಒಂದು ಹೇರ್ ಸ್ಟೈಲ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಈಗ ಮೇನ್ ಆಗಿ ನಿಮ್ಗೆ ಈ ಒಂದು ಹೇರ್ ಸ್ಟೈಲ್ ಬರ್ಲೇಬೇಕಾಗತ್ತೆ. ಬ್ರೈಡ್ಗಾಗ್ಲಿ, ನಾನ್ ಬ್ರೈಡ್ಗಾಗ್ಲಿ, ಇವಾಗ ಸಂಗೀತ್ಗಾಗ್ಲಿ, ಇವಾಗ ವೆಸ್ಟರ್ನ್ ಔಟ್ಫಿಟ್ಗಾಗ್ಲಿ, ಇನ್ನು ಬೇಜಾನ್ ವೆಸ್ಟರ್ನ್ಗೂ ನಾವು ಈ ಒಂದು ಹೇರ್ ಸ್ಟೈಲ್ ನ ಮಾಡ್ತೀವಿ, ಟ್ರೆಡಿಷನಲ್ ಆಗು ಮಾಡ್ತೀವಿ. ಈ ಒಂದು ನೀವೊಂದು ಮೇಕಪ್ ಆರ್ಟಿಸ್ಟ್ ಮತ್ತೆ ಹೇರ್ ಸ್ಟೈಲಿಸ್ಟ್ ಅಂತ ಅಂದ್ರೆ ಈ ಒಂದು ಹೇರ್ ಸ್ಟೈಲ್ ಅಂತೂ ಕಂಪಲ್ಸರಿ ನಿಮ್ಗೆ ಬರ್ಲೇಬೇಕು. ಅದು ಯಾವ ಹೇರ್ ಸ್ಟೈಲ್ ಗೊತ್ತಾ? ಕರ್ಲ್ಸ್ ಮಾಡೋದು. ಈಗ ಕರ್ಲ್ಸ್ ನ ಮಾಡ್ತಾರೆ, ಬಟ್ ಅದು ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಎಷ್ಟೊಂದ್ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿರುತ್ತೆ. ಲಾಂಗ್ ಲಾಸ್ಟಿಂಗ್ ಇರೋ ರೀತಿ ಯಾವ ರೀತಿ ನಾವು ಕರ್ಲ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ಇನ್ನು ನಾನು ಈ ಒಂದು ಕ್ಲಾಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಮಾತಾಡ್ಬೇಕಾಗಿದೆ. ಇವಾಗ ಎಷ್ಟೊಂದ್ ಜನ ಕೇಳ್ತಾ ಇದ್ದೀರಾ, ನಾನು ನಿಮ್ಮ ಹತ್ರ ಮೇಕಪ್ ಕೋರ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ನಿಮ್ದು ಅಡ್ರೆಸ್ ಹೇಳಿ ಅಂತ ಇಲ್ಲ. ಬಟ್ ನಾನು ಏನಕ್ಕೆ ಅಡ್ರೆಸ್ ಕಳಿಸ್ತಾ ಇಲ್ಲ ಅಂತಂದ್ರೆ, ಇನ್ನು ನಾನು ಆಫ್ಲೈನ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇಲ್ಲ. ರೀಸನ್ ಏನು ಅಂತ ಅಂದ್ರೆ, ನಾನು ಆಫ್ಲೈನ್ ಕ್ಲಾಸಸ್ ಮುಂಚೆ ಮಾಡ್ತಾ ಇದ್ದೆ. ಸೊ ಅದ್ರಲ್ಲಿ ನನ್ಗೆ ಏನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಅದು ನೀವು ಪ್ರಾಬ್ಲಮ್ ಮಾಡ್ತೀರಾ ಅಂತ ಅಲ್ಲ, ನನಗೆ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋದಿಕ್ಕೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಯಾಕಂತ ಅಂದ್ರೆ ಕೆಲವೊಂದು ಸಿಚುಯೇಷನ್ಸ್ ಆ ರೀತಿ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಿದೀನಿ. ನೀವ್ ಈ ರೀತಿ ಮಾಡ್ತೀರಾ ಅಂತ ಖಂಡಿತ ಅಲ್ಲ. ಬಟ್ ನೀವೆಲ್ಲ ನನ್ ಮೇಲೆ ಪ್ರೀತಿಯಿಂದ ನಾನು ಮಾಡುವಂತ ಕ್ಲಾಸ್ ನಿಮ್ಗೆ ಇಷ್ಟ ಆಗಿ ನೀವೆಲ್ಲ ಕೇಳ್ತಿದ್ದೀರಾ. ಬಟ್ ನಾನ್ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ, ಕೆಲವೊಂದು ನನ್ಗಾಗಿರೋ ಇನ್ಸಿಡೆಂಟ್ ಇಂದ ನಾನು ಆಫ್ಲೈನ್ ಕ್ಲಾಸಸ್ ನ ಸ್ಟಾಪ್ ಮಾಡ್ಬಿಟ್ಟಿದೀನಿ. ಸೊ ಸ್ಟಾರ್ಟ್ ಮಾಡೋದು ಇನ್ನ ನನ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಮಾಡ್ಬೋದೋ ಮಾಡದೇ ಇರ್ಬೋದು, ಇನ್ನೂ ಗೊತ್ತಿಲ್ಲ. ನಾನು ಇನ್ನ ಅಲ್ಲಿಗೆ ಪ್ರಿಪೇರ್ ಆಗಿಲ್ಲ. ಆ ಇನ್ಸಿಡೆಂಟ್ಸ್ ಏನು ಅಂತ ಅಂದ್ರೆ, ಈಗ ಅವಾಗ ನಾನು ಫಸ್ಟ್ ಸ್ಟೂಡೆಂಟ್ಸ್ ನೆಲ್ಲ ತಗೊಂತಾ ಇದ್ದೆ. ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡೋರು ಗೊತ್ತಾ, ಫಸ್ಟ್ ಗೆ ಬರೋರು ಚೆನ್ನಾಗೇ ಇರ್ತಾ ಇದ್ರು. ಬಟ್ ಫೀಸ್ ಅರ್ಧ ಬರ್ಧ ಫೀಸ್ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ, ಅಂದ್ರೆ ನಾನು ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಕಷ್ಟ ಇರುತ್ತೆ ಅಂದ್ಬಿಟ್ಟು ನಾನು ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೆ. ಓಕೆ, ಸ್ವಲ್ಪ ನನಗೆ ಫಸ್ಟ್ ಫೀಸ್ ಪೂರ್ತಿ ಕಟ್ಬಿಟ್ಟೆ ನೀವು ಕ್ಲಾಸಿಗೆ ಬನ್ನಿ ಅಂತ ನಾನು ಏನೋ ಅವ್ರಿಗೆ ಫೋರ್ಸ್ ಮಾಡ್ತಾ ಇರ್ಲಿಲ್ಲ. ಫಸ್ಟ್ ಸ್ವಲ್ಪ ಅಂತ ಅಡ್ವಾನ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಅವ್ರು ಅಡ್ವಾನ್ಸ್ ಅಷ್ಟೇ ಮಾಡ್ಬಿಟ್ಟು, ಆಮೇಲೆ ಏನೋ ಈ ಕಷ್ಟ ಹೇಳ್ಕೊಳ್ಳೋರು. ಓಕೆ, ನಿಮ್ಗೆ ಆಗಿಲ್ಲ ಅಂತಂದ್ರೆ ನೀವು ಸ್ವಲ್ಪ ಟೈಮ್ ತಗೊಳ್ಳಿ, ಇನ್ನು ಇದೆಲ್ಲ ಟೈಮು ಅಂತ ಹೇಳ್ಬಿಟ್ಟು. ಬಟ್ ನಾನು ಅವ್ರಿಗೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ನಾನು ಎಲ್ರಿಗೂ ಕಲ್ಸಿದೀನಿ. ಬಟ್ ಫೀಸ್ ಎಲ್ಲ ತುಂಬಾ 10,000 ಆ ರೀತಿ ನನಗೆ ಮೋಸ ಆಗಿದೆ. ಬಟ್ ಏನಂತ ಅಂದ್ರೆ, ಇವಾಗ ನನಗೆ ಆ ಟೈಮ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಯಾಕೆ ಅಂತಂದ್ರೆ ಅವಾಗ ನನ್ನ ಹತ್ರನೂ ದುಡ್ಡು ಇರ್ಲಿಲ್ಲ. ನಾನೇನೆ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸೊ ಆ ಟೈಮ್ ಅಲ್ಲಿ ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತಿದೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಅವರು ಹೀಗ್ ಮಾಡಿದ್ರೆ ನನಗೆ ಲಾಸ್ ಆಗುತ್ತೆ ಅಲ್ವಾ? 100% ಲಾಸ್ ಆಗೇ ಆಗುತ್ತೆ. ಈ ರೀತಿ ಕೆಲವೊಂದು ಲಾಸಸ್ ಆಯ್ತು. ಆಗ ನಮ್ ಹಸ್ಬೆಂಡ್ ಏನಂತ ಅಂದ್ರು, ನೀನು ಮೇಕಪ್ ಕೋರ್ಸ್ ಗಳೇ ಮಾಡ್ಬೇಡ, ನಿನ್ಗೆ ಈ ರೀತಿ ಆಗ್ತಾ ಇದೆ ಸಿಚುಯೇಷನ್, ಬಿಟ್ಬಿಡು, ನೀನ್ ಸಲೂನ್ ಒಂದು ನೆಡ್ಸ್ಕೊಂಡು ಹೋಗು, ನಿನ್ ಮೇಕಪ್ ಗಳು ಬಂದ್ರೆ ಮಾಡ್ಕೊ ಅಂತ ಅಂದ್ರು. ನನಗೂ ಅದೇ ಸರಿ ಅಂತ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ. ಬಟ್ ನನ್ಗೆ ಗೊತ್ತಿರುವಂತ ಮೇಕಪ್ ಕ್ಲಾಸಸ್ ನ ನಾನು ಫ್ರೀ ಆಗೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಬಟ್ ಆಫ್ಲೈನ್ ಅಲ್ಲಿ ಫ್ರೀ ಆಗಿ ಮಾಡೋದಕ್ಕೆ ಆಕ್ಚುಲಿ ಆಗಲ್ಲ, ನಿಮ್ಗೆ ಗೊತ್ತಿದೆ. ಯಾಕಂತಂದ್ರೆ ಅದಕ್ಕೆ ಎಕ್ಸ್ಪೆನ್ಸಸ್ ಆಗತ್ತೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಪ್ರಾಡಕ್ಟ್ಸ್ ಇವಾಗ ನಾನು ನನ್ಗೆ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ ನಾನು ಅವಾಗ ಸ್ಟೂಡೆಂಟ್ಸ್ಗೂ ಕೊಡ್ಬೇಕಾಗತ್ತೆ. ನಾನು ಫ್ರೀ ಆಗಿ ಅಷ್ಟು ಕೊಡೋ ಅಷ್ಟು ಅಂದ್ರೆ ಆ ಶಕ್ತಿ ನನ್ಗೂ ಕೂಡ ಇಲ್ಲ. ಇನ್ನು ದೇವ್ರು ಇನ್ನೂ ಆ ಶಕ್ತಿ ಕೊಟ್ಟಿಲ್ಲ, ಮುಂದೆ ಕೊಟ್ರೆ ನೋಡೋಣ. ಬಟ್ ನಾನು ಮುಂದೆ ಇವಾಗ ಹೇಳ್ತಾ ಇಲ್ಲ. ಬಟ್ ನಾನು ಒಂದು ಯೂಟ್ಯೂಬ್ ಮುಖಾಂತರ ನಾನು ಟೀಚ್ ಮಾಡ್ಬೋದಲ್ವಾ, ಸೊ ನನ್ನಲ್ಲಿರುವ ನಾಲೆಡ್ಜ್ ನ ಶೇರ್ ಮಾಡ್ಬೋದಲ್ವಾ ಅಂತ ನಾನು ಡಿಸೈಡ್ ಮಾಡಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತಾ ಇರೋದು. ನನಗೆ ನಿಮ್ಮನ್ನ ನನ್ನ ಹತ್ರ ಕ್ಲಾಸಿಗೆ ಕರೆಸ್ಕೊಂಡು
ನಾನು ದುಡ್ಡು ಮಾಡ್ಬೇಕು ಅನ್ನೋ ಒಂದು ಯಾವುದೇ ರೀತಿ ಇಂಟೆನ್ಷನ್ ನನಗಿಲ್ಲ. ನನಗ್ ಗೊತ್ತಿರುವಂತ ನಾಲೆಡ್ಜ್ ನ 100% ನಾನು ನಿಮ್ಗೆ ಈ ಒಂದು ವಿಡಿಯೋಸ್ ಗಳಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಈ ಒಂದು ವಿಡಿಯೋಸ್ ನ ನೋಡಿದ್ರೇನೆ 100% ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ತೀರಾ ಅಂತ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತೀನಿ. ಯಾಕಂತಂದ್ರೆ ನಾನು ಯಾವುದೇ ಪಾಯಿಂಟ್ಸ್ ನ ಹೈಡ್ ಮಾಡ್ತಾ ಇಲ್ಲ. ಈಗ ಮೇಕಪ್ ಅಷ್ಟೇ, ಈಗ ನಾನು ನಿಮ್ಗೆ ಒಂದ್ ರೇಂಜ್ ತನಕ ಹೇಳ್ಕೊಟ್ಟಿದೀನಿ, ಇನ್ನು ಕೆಲವೊಂದು ಬಾಕಿ ಇದೆ. ಮಧ್ಯದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕೆಲವೊಂದು ಮಾಡೆಲ್ಸ್ ನ ಕರ್ಸಿ ನಾನು ನಿಮ್ಗೆ ಶೋ ಮಾಡ್ಬೇಕಾಗತ್ತೆ. ಸೊ ಮಾಡೆಲ್ಸ್ನೆಲ್ಲ ಇವಾಗ ನಾವು ಸಡನ್ ಆಗಿ ಬೇಕು ಅಂತಾಗ ಮಾಡೆಲ್ಸ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಇನ್ನು ಡಸ್ಕಿ ಸ್ಕಿನ್ ಟೋನ್ ಅವರು ಕೇಳ್ತಾ ಇದ್ದೀರಾ, ನಾನು ಡಸ್ಕಿ ಸ್ಕಿನ್ ಟೋನ್ ಅವ್ರನ್ನೇ ಹುಡುಕ್ಬಿಟ್ಟು ಒಬ್ರಿಗೆ ಹೇಳಿದೀನಿ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೂ ಕೆಲ್ಸಗಳಿರತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಈಗ ನಾನು ಮಾಡೆಲ್ಸ್ ನ ಕರ್ಸಿ ಅವ್ರಿಗೆ ಪೇ ಮಾಡಿ ನಾನು ಕರೆಸ್ತಾ ಇಲ್ಲ. ನನ್ ಫ್ರೆಂಡ್ಶಿಪ್ ಅಲ್ಲಿ ಮತ್ತೆ ನನ್ ಕ್ಲೈಂಟ್ಸ್ ನನ್ ಜೊತೆ ಚೆನ್ನಾಗಿರೋರು ಅಂತವ್ರನ್ನೇ ನಾನು ಕರೆಸ್ತಾ ಇರೋದು. ಯಾಕಂತಂದ್ರೆ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ನಾನು ಕೂಡ ಅಷ್ಟು ಅಫೋರ್ಡ್ ಮಾಡಿ ಬೇರೆ ಮಾಡೆಲ್ಸ್ ನಾನು ಪೇ ಮಾಡಿ ಕರ್ಸೋದಿಕ್ ಆಗಲ್ಲ. ಸೊ ಅವ್ರಿಗೂ ಫ್ರೀ ಇದ್ದಾಗ ಅವ್ರು ಬರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನನ್ ಪ್ರತಿಯೊಂದು ಲುಕ್ಕು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ನು ನೀವು ಒಂದೊಂದಾಗೆ ನೋಡಿ. ನೀವೆಲ್ಲ ಒಂದೇ ದಿನ ನೋಡ್ಬೇಕು ಅಂತ ಏನಿಲ್ಲ, ಎಲ್ಲ ಒಂದೊಂದಾಗೆ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ 100% ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗೇ ಆಗ್ತೀರಾ ಅಂತ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತೀನಿ. ಸೊ ನೀವು ಇನ್ನು ಕ್ಲಾಸಸ್ ಮುಗ್ದಿಲ್ಲ ಅವಾಗೆ ನನ್ಗೆ ಅಯ್ಯೋ ನಾನು ಕ್ಲಾಸಸ್ ಹೋಗ್ಬಿಡ್ಬೇಕು ಅಂತ ಎಲ್ಲ ಅನ್ಕೋಬೇಡಿ. ನೀವು ಇವಾಗ ನನ್ನ ಹತ್ರನೇ ಎಲ್ಲ ಬೇರೆಯವ್ರ ಹತ್ರ ಹೋದ್ರು ಅಷ್ಟೇ ನಿಮ್ಗೆ ಟೈಮ್ ಬೇಕೇ ಬೇಕು ಕಲಿಯೋದಿಕ್ಕೆ. ಸೊ ನೀವು ಆರಾಮ್ಸಿ ಮನೆಯಲ್ಲೇನೆ ಪ್ರಾಕ್ಟೀಸ್ ಮಾಡಿ. ನಾನು ಏನ್ ಅವತ್ತಿಂದ ವಿಡಿಯೋದು ಅವತ್ತಿಂದ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದೊಂದೇ ಇಲ್ಲ ಅಂದ್ರೆ ಈ ಒಂದು ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರೀವಿಯಸ್ ವಿಡಿಯೋಸ್ ಇಂದ ನೀವು ಒಂದೊಂದಾಗೆ ನೋಡ್ಕೊಂತ ಅವತ್ತಿಂದ ಅವತ್ ಕಲೀರಿ. ಮತ್ತೆ ಸ್ವಲ್ಪ ಕಲ್ತ್ರು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ನೀವು ಡೈರೆಕ್ಟ್ ಕ್ಲಾಸಿಗೆ ಬಂದ್ರೆ ಅಟ್ಲೀಸ್ಟ್ ಅವತ್ತಿಂದ ಅವತ್ ನೀವ್ ಏನಾದ್ರು ಕ್ಲಾಸ್ ಸರಿಯಾಗಿ ಅಟೆಂಡ್ ಮಾಡಿಲ್ಲ ಅಂದ್ರೆ ಅವತ್ತಿನ ಕ್ಲಾಸೇ ಜಂಪ್ ಆಗುತ್ತೆ. ಬಟ್ ಇಲ್ಲಿ ಆಗೋದಿಲ್ಲ. ನಿಮ್ಗೆ ವಿಡಿಯೋಸ್ ಅಂತೂ ಇದ್ದೇ ಇರುತ್ತೆ. ಒಂದಲ್ಲ ಎರಡಲ್ಲ 3 ಸರಿ ನೋಡಿದ್ರು ನಿಮ್ಗೆ ಕಲಿಬಹುದು. ನೀವೇನಾದ್ರೂ ಮರೆತ್ರು ಮತ್ತೆ ವಿಡಿಯೋ ಓಪನ್ ಮಾಡಿ ನೀವು ನೋಡ್ಬೋದು. ಈ ಒಂದು ಆಪ್ಷನ್ ಕೂಡ ನಿಮ್ಗೆ ಇದೆ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು 100% ಈ ಒಂದು ಯೂಟ್ಯೂಬ್ ಅಲ್ಲೇನೆ ನೀವು ಕಲಿಬಹುದು ಅಂತಾನೆ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಸರ್ಟಿಫಿಕೇಟ್ ನಾನು ಒಂದ್ಸರಿ ಹೇಳಿದ್ದೆ, ಬಟ್ ಇನ್ನು ನಾನು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮ್ಗೆ ಶೋರ್ ಆಗಿ ಮಾಡ್ತೀನಿ. ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕು ಅಂತ ಕೂಡ ನನ್ಗೆ ಮೈಂಡಿಗೆ ಬಂದಿದೆ. ಬಟ್ ಅದಕ್ಕೊಂದು ನಾನ್ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಿಳ್ಕೊಂಡು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್ಟಿಫಿಕೇಟ್ ಬಗ್ಗೆ. ಈಗ ತಕ್ಷಣಕ್ಕೆ ಅದ್ರ ಬಗ್ಗೆ ನಾನು ಏನು ಮಾತಾಡಕ್ ಇಷ್ಟಪಡಲ್ಲ. ಯಾಕಂತಂದ್ರೆ ಅರ್ಧ ನಾಲೆಡ್ಜ್ ಇಟ್ಕೊಂಡು ಮಾತಾಡೋದು ನನ್ನ ಪ್ರಕಾರ ಅದು ಸರಿಯಲ್ಲ. ಸೊ ಅದಕ್ಕೋಸ್ಕರ ಇನ್ನು ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಲಿ, ಇಲ್ಲ ಸಲೂನ್ ಅಲ್ಲಿ ಪಾರ್ಲರ್ ಕೋರ್ಸ್ ಕಲೀರಿ, ಇಲ್ಲ ಅಂತಂದ್ರೆ ನೀವು ಮೇಕಪ್ ಕೋರ್ಸ್ ಏನೇ ಈ ಒಂದು ಫೀಲ್ಡ್ಗೆ, ನಾನು ಈ ಒಂದು ಫೀಲ್ಡ್ಗೆ ಬಂದು ಆಲ್ಮೋಸ್ಟ್ 9.5 years ಆಗಿದೆ. ಈ 9.5 year ಅಲ್ಲಿ ನನಗಾಗಿರುವಂತ ಎಕ್ಸ್ಪೀರಿಯನ್ಸ್ ನ ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇನ್ನು ಈ ಒಂದು ವಿಷಯದ ಬಗ್ಗೆ ನಾನು ಮುಂಚೆನೆ ಮಾತಾಡ್ಬೇಕಿತ್ತು, ಒಂದು ವಿಡಿಯೋ ಮಾಡ್ಬೇಕಿತ್ತು, ಬಟ್ ನಾನು ಮಾಡಿಲ್ಲ. ಸೊ ಈಗ ನನಗೆ ಮಾಡ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಇವತ್ತು ನಿಮ್ಗಿದೆ. ಬಟ್ ಈಗ ಒಂದ್ ಸ್ವಲ್ಪ ನಿಮ್ಗೆ ಈ ಒಂದು ವಿಡಿಯೋನ ನೋಡಿ ಪೇಶನ್ಸ್ ಇಂದ, ನಿಮಗೆ ಫ್ಯೂಚರ್ ಅಲ್ಲಿ ನಿಜ ಯೂಸ್ಫುಲ್ ಆಗುತ್ತೆ. ಯಾಕಂತಂದ್ರೆ ಇವಾಗ ಎಷ್ಟೊಂದು ಒಂದು ಗಾದೆ ಇದೆ, ಹೊಸ ಡಾಕ್ಟರ್ಗಿಂತ ಹಳೆ ರೋಗಿನೇ ಮೇಲು ಅಂತ ಒಂದು ಗಾದೆ ಇದೆ ನೋಡಿ. ಹೊಸ ಡಾಕ್ಟರ್ಗಿಂತ ಹಳೆ ರೋಗಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಏನಾದ್ರೂ ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರೆ ಅದ್ ನಿಮ್ಗೆ 100% ಅಲ್ಲ 200% ನಿಮ್ಗೆ ಯೂಸ್ ಆಗುತ್ತೆ. ಈಗ ಸಮಾಜದಲ್ಲಿ ಹೇಗೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅನ್ನೋದು ಎಲ್ಲಾನು ಇವಾಗ ನನ್ಗೂ ಕೂಡ ಯಾರು ಹೇಳಿರ್ಲಿಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ನಾನು ಮೇಕಪ್ ಕೋರ್ಸ್ ನಾನು ಕಲೀಲಿಲ್ಲ. ಫಸ್ಟ್ ಕಲ್ತಿದ್ದು ಸಲೂನ್ ಕೋರ್ಸ್ ಕಲ್ತಾಗ ನಮ್ ಫ್ಯಾಮಿಲಿಯಲ್ಲೇ, ಆಕ್ಚುಲಿ ಹೊರಗಡೆಯವರು ಏನು ಹೇಳಲ್ಲ, ನಮ್ ಫ್ಯಾಮಿಲಿ ಮೆಂಬರ್ಸ್ನೇ ನಮಗೆ ಶತ್ರುಗಳಾಗ್ಬಿಡ್ತಾರೆ. ಫಸ್ಟ್ ಎಲ್ರು ಚೆನ್ನಾಗಿರ್ತಾರೆ, ನಾವೇನಾದ್ರೂ ಅರ್ನಿಂಗ್ಸ್ ಮಾಡ್ಬೇಕು, ಏನಾದ್ರೂ ಉದ್ಧಾರ ಆಗ್ಬೇಕು ಅಂತ ಏನಾದ್ರೂ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮೊದ್ಲಿಗೆ ನಮ್ ಶತ್ರುಗಳಾಗದೆ ಹಿತಶತ್ರುಗಳು ಅಂತ ಹೇಳ್ಬೋದು. ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಮಾತಾಡ್ತಾರೆ. ಈ ರೀತಿ ಅಂತೂ ಆಗ್ತಿರತ್ತೆ. ಅದು ಎಸ್ಪೆಷಲಿ ಈ ಒಂದು ಪ್ರೊಫೆಷನ್ಗೆ ನಾನ್ ಬಂದಾಗ, ಇವಳಿಗಿನ್ನೇನೂ ಸಿಕ್ಕಿಲ್ವಾ ಮಾಡಕ್ಕೆ, ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೋಬೇಕಿತ್ತ ಅಂತ ಹಿಂದೆ ಎಲ್ಲಾ ಮಾತಾಡೋರೆ.
ಓಕೆ, ನನಗ್ ಗೊತ್ತಾದ್ರು ನನ್ ಮುಂದೆ ಮಾತಾಡಲ್ಲ, ಹಿಂದೆ ಮಾತಾಡ್ತಾರೆ. ಸೊ ಮಾತಾಡಿದ್ರು ನನಗ್ ಗೊತ್ತಾದ್ರು ಕೂಡ ಅವ್ರು ಅನ್ಕೊಳ್ಳಿ ಅಂತ ನಾವು ಮಾಡ್ಬೇಕು. ಯಾಕಂತಂದ್ರೆ ಇದೆಲ್ಲ ನೀವ್ ಏನೇ ಪ್ರೊಫೆಷನ್ ತಗೊಂಡ್ರು ಅಲ್ಲೆಲ್ಲ ಇನ್ನೊಂದ್ ಏನೋ ಒಂದ್ ಮಾತಾಡ್ತಾರೆ. ಸೊ ನಾವು ಜನಗಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಸೊ ನಾನೀಗ ಈ ಪ್ರೊಫೆಷನ್ ಬಗ್ಗೆ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲ ಅವ್ರ ಏನಾದ್ರು ಅನ್ಕೊಳ್ಳಿ, ನಾನ್ ಮಾಡ್ತೀನಿ. ನಾವೇನ್ ತಪ್ಪು ಕೆಲಸ ಮಾಡ್ತಾ ಇಲ್ವಲ್ಲ, ನಾವೇನಾದ್ರೂ ಬೇರೆಯವ್ರಿಗೆ ಏನು ಮೋಸ ಮಾಡ್ತಾ ಇಲ್ಲ, ನಾವ್ ಕಷ್ಟಪಟ್ಟು ದುಡಿತೀವಿ. ಸೊ ನಾವು ದುಡ್ಡು ಅರ್ನ್ ಮಾಡುತ್ತೀವಿ ಅನ್ನೋದನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಈ ಒಂದು ಪ್ರೊಫೆಷನ್ಗೆ ಬರ್ಬೇಕು. ಯಾರು ಏನೇ ಹೇಳಿದ್ರು ನಿಮ್ಗೆ ಇಷ್ಟ ಇದ್ರೆ ನೀವು ಈ ಪ್ರೊಫೆಷನ್ ಅಲ್ಲಿ ನೀವು ಕಂಟಿನ್ಯೂ ಮಾಡ್ಬೇಕು. ಅವ್ರ ಹಿಂಗಂತಾರೆ ಇವ್ರ ಹಿಂಗಂತಾರೆ ಅಂತ ನಾವು ಪ್ರೊಫೆಷನ್ ನ ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದು. ಇನ್ನ ಮೇಕಪ್ ಕೋರ್ಸು ಅಷ್ಟೇ. ಈಗ ನಾವು ಹೊರಗಡೆ ಎಲ್ಲ ಹೋಗ್ಬೇಕಾಗತ್ತೆ, ನಾನು ನನ್ನ ಹತ್ರನೇ ಬಂದ್ ಮೇಕಪ್ ಮಾಡಿಸ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ನಮ್ಗೆ ಮೇಕಪ್ ಆರ್ಟಿಸ್ಟ್ ಗಳು ಯಾವ್ದೇ ಕಾರಣಕ್ಕೂ ಅರ್ನ್ ಮಾಡೋದಿಕ್ ಆಗಲ್ಲ. ಕೆಲವೊಂದ್ಸರಿ ನಮ್ಗೆ ಚೆನ್ನಾಗಿರುವಂತ ಚೌಟ್ರಿಗಳು ಸಿಗತ್ತೆ ನಮ್ಗೆ ಸ್ಟೇ ಆಗೋದಿಕ್ಕೆ. ಕೆಲವೊಂದ್ಸರಿ ನಮ್ಗೆ ಚೆನ್ನಾಗಿರುವಂತ ಜಾಗ ಇರೋದಿಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ರೆಡಿ ಇದ್ದು ನೀವು ಈ ಒಂದು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಲೀರಿ. ಮತ್ತೆ ಮೇಕಪ್ ಆರ್ಟಿಸ್ಟ್ ಆದ್ರೆ ಇವೆಲ್ಲಾ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ನನಗೆ ಎಲ್ಲ ಪ್ರತಿಯೊಬ್ಬ ಮೇಕಪ್ ಆರ್ಟಿಸ್ಟ್ಗೂ ಇದ್ದೇ ಇರುತ್ತೆ. ನಾವು ನಮ್ ಕ್ಲೈಂಟ್ ಗೆ ಖುಷಿ ಪಡಿಸ್ಬೇಕು. ಈಗ ನಾವು ಮೇಕಪ್ ಆರ್ಟಿಸ್ಟ್, ನಾನು ಎಲ್ಲಾ ವರ್ಕು ಕಲ್ತಿದ್ದೀನಿ. ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನಾವು ಅವರಿಗೆ ಮೇಕಪ್ ಮಾಡಬಾರ್ದು. ಕ್ಲೈಂಟ್ ಗೆ ಏನ್ ಬೇಕು, ಯಾವ ರೀತಿ ಬೇಕು ಅಂತ ಕೇಳ್ಬಿಟ್ಟು ನಾವು ಕ್ಲೈಂಟ್ ನ ಖುಷಿ ಪಡಿಸೋ ತರ ಮೇಕಪ್ ಮಾಡ್ಬೇಕು. ಓಕೆನಾ? ಮೇಕಪ್ ಆರ್ಟಿಸ್ಟ್ ಗೆ ಇದು ಇಂಪಾರ್ಟೆಂಟ್ ಒಂದು ಥಾಟ್ ಇರ್ಬೇಕು ಅಂತಾನೆ ನಾನ್ ನಿಮ್ಗೆ ಹೇಳ್ತೀನಿ. ಈ ಒಂದು ಥಾಟ್ ಇಂದ ನೀವು ಮಾಡಿ. ನೀವು ಮಾಡಿರೋ ಮೇಕಪ್ ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನಿಮ್ಗೆ ಇಷ್ಟ ಆಗ್ಬೋದು, ಬಟ್ ಬೇರೆಯವ್ರು ನೋಡ್ಬಿಟ್ಟು ಏನಪ್ಪಾ ಹಿಂಗ್ ಮಾಡಿದ್ಯಾ ಅಂತ ಅನ್ಬಾರ್ದು. ಇದು ಯಾವ ರೀತಿ ಆಗತ್ತೆ ಅಂತಂದ್ರೆ, ಈಗ ನ್ಯಾಚುರಲ್ ಲುಕ್ಸ್ ಕೇಳ್ತಾರೆ ಬ್ರೈಡ್ಸ್ ಎಲ್ಲ. ಸೊ ನೀವು ಮೇಕಪ್ ಆರ್ಟಿಸ್ಟ್ ಅನ್ಬಿಟ್ಟು ನೀವು ಮಾಡೆಲ್ಸ್ಗೆ ಮಾಡೋ ತರ ಎಲ್ಲ ಹೆವಿ ಮಾಡಕ್ ಹೋಗ್ಬಾರ್ದು. ಈಗಂತೂ ಎಲ್ಲರೂ ನ್ಯಾಚುರಲ್ ಕೇಳ್ತಾರೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ನೀವು ಮೇಕಪ್ ಮಾಡೋದಿಕ್ಕೆ ಟ್ರೈ ಮಾಡಿ. ಇನ್ನೂ ಒಬ್ರು ಕಮೆಂಟ್ ಹಾಕಿದ್ರು, ನನ್ ಮೇಕಪ್ ಆರ್ಟಿಸ್ಟೇ, ನಾನು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್, ಬಟ್ ನನ್ಗೆ ಆರ್ಡರ್ಸ್ ಜಾಸ್ತಿ ಬರ್ತಿಲ್ಲ, ಆರ್ಡರ್ಸ್ ನ ನಾನು ಹೇಗ್ ತಗೊಳ್ಬೇಕು ಅಂತ. ಸೊ ನೀವು ಯಾವ ರೀತಿ ತಗೊಳ್ಬೇಕು ಅಂತ ಅಂದ್ರೆ, ನೀವು ಹೆಚ್ಚು ವರ್ಕ್ ಮಾಡಿರುವಂತ ಫೋಟೋಸ್ ನ ವಿಡಿಯೋಸ್ ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೇಕಾಗತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್, ಈ ರೀತಿ ವಾಟ್ಸಪ್ ಅಲ್ಲಿ ನೀವು ಸ್ಟೇಟಸ್ ಹಾಕೊಳ್ಳೋದು. ಅವಾಗ ಈ ರೀತಿ ಫಸ್ಟ್ ವಾಟ್ಸಪ್ ಇಂದಾನೇ ಸ್ಟಾರ್ಟ್ ಆಗೋದು ನಿಮ್ಗೆ, ಫಸ್ಟ್ ಇನ್ಸ್ಟಾಗ್ರಾಮ್ ಇಂದ ಸ್ಟಾರ್ಟ್ ಆಗಲ್ಲ. ಫಸ್ಟ್ ವಾಟ್ಸಪ್ ಇರೋರು ನೀವು ಮೂರಲ್ಲೂ ನೀವು ಟ್ರೈ ಮಾಡ್ತಿರ್ರಿ. ಇನ್ಸ್ಟಾಗ್ರಾಮು, ವಾಟ್ಸಪ್ ಮತ್ತೆ ಫೇಸ್ಬುಕ್ ಮೂರಲ್ಲೂ ಟ್ರೈ ಮಾಡ್ತಿದ್ರೆ ನಿಮ್ಗೆ ವಾಟ್ಸಪ್ ಅಲ್ಲೇ ಸ್ಟಾರ್ಟಿಂಗ್ ಆಗತ್ತೆ. ಯಾಕಂತಂದ್ರೆ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರೇನೆ ನೀವು ವರ್ಕ್ ಗೆ ಅಟ್ರಾಕ್ಟ್ ಆಗಿ ನಿಮ್ಗೆ ಕೊಡ್ತಾರೆ. ಬಟ್ ರೆಗ್ಯುಲರ್ ಆಗಿ ನೀವು ಅಪ್ಡೇಟ್ ಕೊಡ್ತಾ ಇರ್ಬೇಕು. ನಿಮ್ಗೆ ಇವಾಗ ಇನ್ ಕೇಸ್ ಕ್ಲೈಂಟ್ ಇಲ್ಲ, ನಾನು ಯಾರ ಮೇಲೆ ಮೇಕಪ್ ಮಾಡ್ಲಿ ಅಂತಂದ್ರೆ ಒಬ್ಬ ಮಾಡೆಲ್ ನ ಕರೀರಿ. ಮಾಡೆಲ್ ನ ಅಂತಂದ್ರೆ ನೀವು ಪೇ ಮಾಡಿ ಕರಿಬೇಕಾಗಿಲ್ಲ. ಯಾರಾದ್ರೂ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ನ ಯಾರನ್ನಾದ್ರೂ ಕರೀರಿ, ಅವ್ರ ಮೇಲೆ ವರ್ಕ್ ಮಾಡಿ ಅದನ್ನ ನೀವು ನಿಮ್ ಸ್ಕಿಲ್ಸ್ ನ ಯೂಸ್ ಮಾಡ್ಬಿಟ್ಟು ಚೆನ್ನಾಗಿ, ಇವಾಗ ಏನ್ ಟ್ರೆಂಡಿಂಗ್ ನಡೀತಾ ಇದೆ ವಿಡಿಯೋಸ್, ಆ ರೀತಿ ವಿಡಿಯೋಸ್ ಮಾಡ್ಬಿಟ್ಟು ಏನಾದ್ರು ಇನೋವೇಟಿವ್ ಆಗಿ ಮಾಡಿ ನೀವು ಪೋಸ್ಟ್ ಮಾಡಿ. ಇದೇ ರೀತಿ ನೀವು ಸ್ವಲ್ಪ ದಿನ ಹೀಗೆ ಮಾಡ್ತಾ ಬರ್ತಿದ್ರೆ ನಿಮ್ಗೆ ಆರ್ಡರ್ಸ್ ಕೂಡ ಬರುತ್ತೆ. ಇನ್ನು ನಾನು ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ನನ್ನ ಸ್ಟ್ರಗಲ್, ನನ್ಗೆ ಏನೇನ್ ಸ್ಟ್ರಗಲ್ಸ್ ಬಂತು, ಈಗ ಏನೇನ್ ಸ್ಟ್ರಗಲ್ ನಾನು ಫೇಸ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನು ನಮ್ ಫ್ಯಾಮಿಲಿಯಲ್ಲೇನೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮರ್ಯಾದೆಗಳು ಕೊಡಲ್ಲ. ಹೇಳ್ಬೇಕು ಅಂತಂದ್ರೆ, ಆಕ್ಚುಲಿ ನಾನು ಬರೀ ಕಂಟೆಂಟ್ ಕ್ರಿಯೇಷನ್ ಒಂದೇ ಮಾಡ್ತಾ ಇಲ್ಲ, ನಾನು ಬಿಸ್ನೆಸ್ ಕೂಡ ಮಾಡ್ತಾ ಇದೀನಿ, ನಾನು ಅರ್ನಿಂಗ್ಸ್ ಕೂಡ ಮಾಡ್ತಾ ಇದೀನಿ. ನಾನೇನ್ ಜಸ್ಟ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ. ಬರೀ ಕಂಟೆಂಟ್ ಕ್ರಿಯೇಟ್ ಮಾಡೋರ್ಗೆ ಇನ್ನೆಷ್ಟು ಕಷ್ಟ ಇರತ್ತೆ ಅನ್ನೋದು ನೀವ್ ಥಿಂಕ್ ಮಾಡಿ. ಆಕ್ಚುಲಿ ನಾನು ಅರ್ನಿಂಗ್ಸ್ ಮಾಡ್ಕೊಂಡು ಒಬ್ರತ್ರ ನಾನು ದುಡ್ಡು ಕೇಳ್ದೆ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದೀನಿ. ನಮ್ ಫ್ಯಾಮಿಲಿ ಅಂತ ಅಂದ್ರೆ, ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಗೆ ಏನನ್ನಲ್ಲ, ನಮ್ಮ ಅತ್ತೆ ಮಾವ ಏನು ಅನ್ನಲ್ಲ, ನಮ್ಮ ಹಸ್ಬೆಂಡ್ ನಮ್ಗೆ ಏನನ್ನಲ್ಲ, ಇವರೆಲ್ಲ ನಮ್ಗೆ ಏನು ಅನ್ನಲ್ಲ. ಬಟ್ ಇನ್ನು ಬೇರೆ ರಿಲೇಟಿವ್ಸ್ ಇರ್ತಾರಲ್ವಾ, ಅವರು ಇವಾಗ ಆಕ್ಚುಲಿ ಇವ್ರು ಯಾರು ನಮ್ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋರಲ್ಲ, ನಮ್ ಸಕ್ಸಸ್ ನ ನೋಡಿ ಖುಷಿ ಪಡೋರು ಇವರೆಲ್ಲ ಇವಾಗ ನಮ್ ಫ್ಯಾಮಿಲಿಯಲ್ಲಿ ಇವ್ರು ಯಾರು ಏನು ಹೇಳೋದಿಲ್ಲ. ಇನ್ನು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರೆಲ್ಲ ಹಾಡ್ಕೊಳ್ಳೋದು, ಇವ್ರಿಗೆಲ್ಲ ಏನಕ್ ಬೇಕಿದೆಲ್ಲ, ಬಿಸ್ನೆಸ್ ಮಾಡ್ಕೊಂಡಿದ್ರೆ ಆಗಲ್ವಾ, ಅದು ಇದು ಅಂತ. ಬಿಸ್ನೆಸ್ ಮಾಡಿದ್ರೆ ಅದಕ್ಕೂ ಅಂತಾರೆ, ಬಟ್ ಏನಾದ್ರೂ ಒಟ್ನಲ್ಲಿ ಅಂದೇ ಅನ್ಕೊಂತಿರ್ತಾರೆ. ಸೊ ಅದೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಇನ್ನು ನನ್ ಮೈಂಡ್ ಅಲ್ಲಿ ಕೂತಿರೋದು ಒಂದು ವರ್ಡ್ ಏನಂತ ಅಂದ್ರೆ, ಒಬ್ರು ನಮ್ ರಿಲೇಟಿವ್, ನಾನು ಅವ್ರ ಹೆಸರು ಹೇಳಲ್ಲ, ಅವ್ರು ನನ್ಗೆ ಡೈರೆಕ್ಟ್ ಆಗಿ ಹೇಳಿದ್ರು, ನಮ್ದು ಮರ್ಯಾದಸ್ಥರು ಫ್ಯಾಮಿಲಿ, ನಮ್ಗಿದೆಲ್ಲ ಸೆಟ್ ಆಗಲ್ಲ, ಇದೆಲ್ಲ ಬಿಟ್ಬಿಡು ಅಂತ ಅಂದ್ರು. ನಾನ್ ಮರ್ಯಾದೆಗೆ ಹೋಗೋ ಕೆಲ್ಸ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಡೌಟ್ ಆಗೋಯ್ತು. ಆಕ್ಚುಲಿ ನಾನ್ ಮಾಡ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಟೀಚ್ ಮಾಡ್ತಾ ಇದೀನಿ, ಮೇಕಪ್ ಕೋರ್ಸ್ ನ ಟೀಚ್ ಮಾಡ್ತಾ ಇದೀನಿ. ಇದು ಮರ್ಯಾದೆ ಹೋಗೋ ಕೆಲ್ಸನಾ?
ಆಕ್ಚುಲಿ ಯೂಟ್ಯೂಬರ್ಸ್ ಆಗಿ ಮಾಡಿದ್ರೆ ಇವಾಗ ಯೂಟ್ಯೂಬರ್ಸ್ ಎಷ್ಟು ಜನ ಎಷ್ಟೊಂದು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಈಗ ಬೇರೆಯವ್ರೆಲ್ರು ಕೂಡ ಅವರೆಲ್ಲ ಏನ್ ಮರ್ಯಾದೆ ಹೋಗೋ ಕೆಲಸ ಮಾಡ್ತಾ ಇದಾರ? ನಾನು ಏನು ಮಾಡ್ತಾ ಇಲ್ವಲ್ಲ ಹಂಗೆಲ್ಲ ಅಂತ. ಬಟ್ ನಾನು ಅವ್ರಿಗೇನು ರಿವರ್ಸ್ ಮಾತಾಡಿಲ್ಲ. ಬಟ್ ನನ್ ಮೈಂಡ್ ಅಲ್ಲಿ ಉಳ್ಕೊಂಡಿದೆ. ನಾನು ಅವ್ರ ಮುಂದೆ ನಾನು ದೊಡ್ಡದಾಗಿ ಬೆಳೆದು ತೋರಿಸ್ಬೇಕು ಅಂತಾನೆ ನನ್ಗೆ ಇದೆ. ಆಕ್ಚುಲಿ ಈಗ ಅಟ್ ಪ್ರೆಸೆಂಟ್ ನನ್ ಮೈಂಡ್ ಅಲ್ಲಿ ಉಳ್ಕೊಂಡಿರೋದು ಅದೊಂದೇ ಮಾತು. ಇನ್ ಬೇರೆದೆಲ್ಲ ಅವ್ರಿಗೆಲ್ಲ ಆಲ್ರೆಡಿ ನಾನು ರಿವರ್ಸ್ ಆಗಿ ಅವ್ರಿಗೆಲ್ಲ ನಾನು ಅವ್ರು ಅಂದಿರೋದಕ್ಕೆ ನಾನು ಬೆಳೆದು ತೋರ್ಸಿದೀನಿ. ಬಟ್ ಈಗ ಅಟ್ ಪ್ರೆಸೆಂಟ್ ನನ್ ಮೈಂಡ್ ಅಲ್ಲಿ ಇರೋದು ನನ್ಗೆ ಯೂಟ್ಯೂಬ್ ಮಾಡೋದಕ್ಕೆ ನನಗೆ ಹೇಳಿದಕ್ಕೆ ನಮ್ ರಿಲೇಟಿವ್ ನಾನು ಯೂಟ್ಯೂಬ್ ಮಾಡೋದಕ್ಕೇನೆ ನಾನು ನಮ್ದು ಮರ್ಯಾದಸ್ಥರು ಫ್ಯಾಮಿಲಿ ನಮ್ಗೆ ಇದೆಲ್ಲ ಸೆಟ್ ಆಗಲ್ಲ ಅಂದ್ರು. ಸೊ ನಾನ್ ಮರ್ಯಾದೆಗೆ ಹೋಗೋ ಕೆಲ್ಸ ನಾನು ಏನ್ ಮಾಡ್ತಾ ಇದ್ದೀನಿ ಅಲ್ವಾ? ನಾನು ಏನು ಮಾಡ್ತಾ ಇಲ್ಲ. ಮತ್ತೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಮಿಡಿ ಕಂಟೆಂಟ್ ನ ಮಾಡ್ತಾ ಇದೀವಿ. ಸೊ ನಾನು ನನ್ನ ಹಸ್ಬೆಂಡ್ ಮಾಡ್ತಾ ಇದೀವಿ. ಕಾಮಿಡಿ ಕಂಟೆಂಟ್ ಇಂದ ನಾವು ಒಬ್ರನ್ನ ನಗಿಸ್ತಾ ಇದೀವಿ. ಸೊ ಅದೇನ್ ಮರ್ಯಾದೆಗೆ ಹೋಗೋ ಕೆಲ್ಸ ಅಲ್ವಲ್ಲ ನಗ್ಸೋದು. ಇನ್ನು ನಾನು ನಿಮ್ಗೆ ಈ ಒಂದು ಯೂಟ್ಯೂಬ್ ಅಲ್ಲಿ ನಾನು ಮೇಕಪ್ ಕೋರ್ಸ್ ನ ಟೀಚ್ ಮಾಡ್ತಾ ಇದೀನಿ. ಇದೇನ್ ಮರ್ಯಾದೆಗೆ ಹೋಗೋ ಕೆಲ್ಸ ಅಲ್ಲ ಅಲ್ವಾ? ಸೊ ಅದಕ್ಕೆ ನನ್ ಮೈಂಡ್ ಅಲ್ಲಿ ಅವತ್ ಏನ್ ಬಂತು ಅಂತಂದ್ರೆ, ನಾನ್ ಯೂಟ್ಯೂಬರ್ ಆಗಿ ಇವ್ರು ಹಿಂಗ್ ಅಂದಿದಾರಲ್ವಾ, ನಾನು ಅವ್ರಿಗೆ ಏನು ರಿಪ್ಲೈ ಮಾಡಿಲ್ಲ. ಸೊ ನಾನು ಮಾತಲ್ಲಿ ರಿಪ್ಲೈ ಕೊಡಬಾರ್ದು, ನನ್ನ ಕೆಲಸದಲ್ಲಿ ನಾನು ರಿಪ್ಲೈ ಕೊಡಬೇಕು. ನಾನು ಯೂಟ್ಯೂಬರ್ ಆಗಿ ಒಂದ್ ದೊಡ್ಡ ಮಟ್ಟಕ್ಕೆ ಬೆಳೆದು ನಾನು ಅವ್ರಿಗೆ ತೋರ್ಸ್ಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಈಗ ಹಠ ಬಂದಿದೆ. ಆಕ್ಚುಲಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ. ಯಾಕಂತಂದ್ರೆ ನಿಮ್ಗೂ ಕೂಡ ಈ ರೀತಿ ಸಿಚುಯೇಷನ್ಸ್ ಬರುತ್ತೆ. ಸೊ ಆಗ ನೀವು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆ ಅಂತ ನಿಮಗ್ ಗೊತ್ತಿದ್ರೆ ನೀವು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆ ಒಂದು ಕೋಪನ ನಿಮ್ ವರ್ಕ್ ಮೇಲೆ ತೋರ್ಸ್ಬಿಟ್ಟು ನೀವು ವರ್ಕ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ನೀವು 100% ಅವ್ರಿಗೆ ನಿಮ್ ವರ್ಕ್ ಮುಖಾಂತರ ನಿಮ್ ಸಕ್ಸಸ್ ಮುಖಾಂತರ ನೀವು ಅವ್ರಿಗೆ ರಿವರ್ಸ್ ಕೊಡ್ಬೋದು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಅಟ್ ಪ್ರೆಸೆಂಟ್ ಈಗ ನನ್ ಏಮ್ ಇರೋದು, ಸೊ ನಂದು ಬಿಸ್ನೆಸ್ ಇದೆ. ಸೊ ನಂದು ನಾರ್ಮಲ್ ಅರ್ನಿಂಗ್ಸ್ ಅದಾಗ್ತಾ ಇರತ್ತೆ. ಸೊ ನಾನ್ ಯೂಟ್ಯೂಬ್ ಅಲ್ಲಿ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗ್ಬೇಕು ಅನ್ನೋದೇ ನನ್ ಏಮ್ ಇರೋದು. ಸೊ ನಿಮ್ ಸಪೋರ್ಟ್ ಇದ್ರೆ ನಾನು ಖಂಡಿತವಾಗ್ಲೂ ಹಾಗೆ ಆಗ್ತೀನಿ. ನೀವು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರಾ. ಬಟ್ ನಾನ್ ಹೇಳ್ತಾ ಇದೀನಲ್ವಾ, ನಿಮ್ಮನ್ನ ನನ್ನ ಹತ್ರಕ್ಕೆ ನನ್ನ ಕ್ಲಾಸ್ಗೆ ನಾನು ಅಟ್ರಾಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಅಮೌಂಟ್ ತಗೊಂಡು ನಾನು ಕ್ಲಾಸಸ್ ಮಾಡ್ಬೇಕು ಅನ್ನೋದು ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ. ನಿಮ್ಗೆ 100% ಅಲ್ಲ 200% ವರ್ತ್ ವಿಡಿಯೋಸ್ ನಾನು ನಿಮ್ಗೆ ಮಾಡ್ತೀನಿ. ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋಸ್ನೆ. ಸೊ ನೀವು ಆ ರೀತಿ ಇವಾಗ ಫ್ರೀ ಮಾಡ್ತಿದ್ದಾರೆ ಅನ್ಬಿಟ್ಟು ನೀವು ನಮ್ಗೆ ಅರ್ಧ ನಾಲೆಡ್ಜ್ ಕೊಡ್ತಿದ್ದಾರೆ ಅಂತ ನೀವು ಯಾವುದೇ ರೀತಿ ನನ್ ಬಗ್ಗೆ, ಅದು ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ನನ್ ಬಗ್ಗೆ ನಿಮ್ಗೆ ಆ ರೀತಿ ಡೌಟೇ ಬೇಡ. 100% ನಾನು ನಿಮ್ಗೆ ಫುಲ್ ನಾಲೆಡ್ಜ್ ನ ಕೊಡ್ತೀನಿ ಅಂತ ಹೇಳ್ತಾ, ಓಕೆ ಇವತ್ತು ತುಂಬಾ ಮಾತಾಡಿದೀನಿ. ಇನ್ನೂ ಮಾತಾಡಲ್ಲ, ಆದಷ್ಟು ಬೇಗ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ, ಫಸ್ಟ್ ನಂದು ಹೇರ್ ಪ್ರೆಪ್ ಮಾಡ್ಕೊಂಡಿದೀನಿ. ಹೇರ್ ಪ್ರೆಪ್ ಏನೇನ್ ಮಾಡ್ಕೊಂಡಿದೀನಿ ಅಂತಂದ್ರೆ, ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಹಾಕಿದೀನಿ ನಾನು. ನೋಡಿ, ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ, ಈ ಒಂದು ಸ್ಪ್ರೇನ ನಾನು ಆಲ್ರೆಡಿ ಯೂಸ್ ಮಾಡಿದೀನಿ. ಬ್ಲೋ ಡ್ರೈ ಆಗಿದೆ. ಬ್ಲೋ ಡ್ರೈ ಆದ್ಮೇಲೆ ಹೇರ್ ಕ್ರಿಂಪಿಂಗ್ ಮಾಡ್ಕೊಂಡಿದೀನಿ. ಇಷ್ಟು ನಾನು ಹೇರ್ ಪ್ರಿಪರೇಷನ್ ಮಾಡ್ಕೊಂಡಿದೀನಿ. ಓಕೆನಾ? ಪ್ರೀವಿಯಸ್ ವಿಡಿಯೋಸ್ ನ ನೀವು ಹೋಗಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಹೇರ್ ಪ್ರಿಪರೇಷನ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದೀನಿ. ಡೇ 2 ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ನೀವು ಬೇಕಿದ್ರೆ ಡೇ 1 ಡೇ 2 ಎಲ್ಲಾನು ನೋಡಿ ನಿಮ್ಗೆ ಫುಲ್ ನಾಲೆಡ್ಜ್ ಸಿಗತ್ತೆ ಅಂತಾನೆ ಹೇಳ್ಬೋದು. ಈಗ ಹೇರ್ ಪ್ರಿಪರೇಷನ್ ಆಗಿರೋದ್ರಿಂದ ಈಗ ನಾನು ಡೈರೆಕ್ಟ್ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫ್ರಂಟ್ ನಾನು ಬೈತಲೆ ತಕ್ಕೊಂಡಿದೀನಿ. ಬೈತಲೆ ತಕ್ಕೊಂಡಿದ್ದ ಆದ್ಮೇಲೆ ಇಲ್ಲಿ ನಾನು ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಯರ್ ಇಂದ ಇಲ್ಲಿಗೆ ನಾವು ಪಾರ್ಟಿಷನ್ ಮಾಡ್ಕೊಂಡ್ರೆ ಈ ಒಂದು ಪೋರ್ಷನ್ಗೆ ನಾವು ಇಯರ್ ಟು ಇಯರ್ ಪಾರ್ಟಿಷನ್ ಅಂತ ಕರಿತೀವಿ. ಇಲ್ಲಿಗೆ ನಾವು ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ಬಿಟ್ಟು ಇಲ್ಲಿ ಸೆಕ್ಷನ್ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಬಟ್ ಈ ಒಂದು ಡಾಲ್ ಅಲ್ಲಿ ಇವಾಗ ಇದು ಸ್ವಲ್ಪ ಹೇರ್ ಇರೋದ್ರಿಂದ ನಾನು ಇಯರ್ ಬ್ಯಾಕ್ ವರ್ಗು ತಗೊಳ್ತಾ ಇದ್ದೀನಿ. ಬಟ್ ನೀವು ಕ್ಲೈಂಟ್ಸ್ ಗೆ ಮಾಡುವಾಗ ಇಯರ್ ಟು ಇಯರ್ ತಗೊಳ್ಳಿ. ಓಕೆನಾ? ನಾನು ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಫ್ರಂಟ್ ಹೇರ್ ಸ್ಟೈಲ್ಗೆ ಹೇರ್ಸ್ ಶಾರ್ಟೇಜ್ ಬರುತ್ತೆ ಅಂದ್ಬಿಟ್ಟು ನಾನು ಇಯರ್ ಬ್ಯಾಕ್ ತನಕ ತಗೊಳ್ತಾ ಇದ್ದೀನಿ. ಬಟ್ ನೀವು ತಗೊಳ್ಳೋವಾಗ ಮಾತ್ರ ರಿಯಲ್ ಕ್ಲೈಂಟ್ ಏನಾದ್ರು ನೀವು ತಗೊಳ್ಳೋವಾಗ ಇಯರ್ ಟು ಇಯರ್ ತಗೊಳ್ಳಿ. ಓಕೆನಾ? ನೀವು ಡಮ್ಮಿಗ್ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇನ್ನ ನೆಕ್ಸ್ಟ್ ಇದೇ ರೀತಿ ಇಲ್ಲೂ ಕೂಡ ತಗೊಳ್ತೀನಿ. ಈಗ ಎರಡೂ ಕಡೆ ಇಯರ್ ಟು ಇಯರ್ ಸೆಕ್ಷನ್ ನ ತಗೊಂಡ್ಮೇಲೆ ಈಗ ನಾನು ಬಫ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಫ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೀಟೈಲ್ ಆಗಿ ಹೇಳಿದೀನಿ. ಇಲ್ಲೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಸ್ವಲ್ಪ ಸೆಕ್ಷನ್ ನ ತಗೊಳ್ಳಿ. ನಾನು ನಿಮ್ಗೆ ಇನ್ನೂ ಡೀಟೈಲ್ ಆಗಿ ಕಲಿಬೇಕು ಬಫ್ ಬಗ್ಗೆ ಅಂತ ಅಂದ್ರೆ ಡೇ 3 ನ ನೋಡಿ. ಡೇ 3 ಅಲ್ಲಂತೂ ಬಫ್ ನಿಮ್ಗೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೀಟಾಗಿದೆ. ಆಲ್ರೆಡಿ ನೀವು ನೋಡಿದ್ರೆ ಗೊತ್ತಿರುತ್ತೆ. ಬಟ್ ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಡೇ 3 ವಿಡಿಯೋಸ್ ನ ನೋಡಿ. ಈ ರೀತಿ ಒಂದು ಸೆಕ್ಷನ್ ನ ತಗೊಂಡು ಈ ರೀತಿ
ನಾವು ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ. ಓಕೆನಾ, ಇದನ್ನ ನಾವು ರೂಟ್ ಬ್ಯಾಕ್ ಕೋಮಿಂಗ್ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಈ ಒಂದು ಸೆಕ್ಷನ್ ಇಂದ ಇಲ್ಲಿಂದ ಇಲ್ಲಿಗೆ ಆಫ್, ಇನ್ ಆಫ್ ಆ ಕಡೆ ತಗೊಳ್ಬೇಕಾಗತ್ತೆ. ಯಾಕಂತಂದ್ರೆ ನಾವು ಬಫ್ ಇಷ್ಟೇ ಮಾಡಲ್ಲ, ಇಲ್ಲಿ ತನಕನೂ ನಾವು ಬಫ್ ಮಾಡ್ತೀವಿ ಅಲ್ವಾ, ಸೊ ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ ಸೆಕ್ಷನ್ ನ ತಗೊಂಡು ಮತ್ತೆ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಸೇಮ್ ಅದೇ ರೀತಿ 1 ಇಂಚ್ ಬೇಕಿದ್ರೆ 1 ಇಂಚ್, 2 ಇಂಚ್ ಬೇಕಿದ್ರೆ 2 ಇಂಚ್, ಅವ್ರಿಗೆ ಎಷ್ಟು ಬೇಕು ಲೆಂತ್ ಬಫ್ ಅನ್ನೋದ್ರ ಮೇಲೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ತಗೊಂಡು ಸೇಮ್ ಅದೇ ರೀತಿ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇದೇ ಪ್ರೊಸೀಜರ್ ಇದಾಗತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಸೆಂಟರ್ ಅಲ್ಲಿ ನಾವು ಫಸ್ಟ್ ಸೆಂಟರ್ ಅಲ್ಲಿ ತಗೊಂಡ್ವಲ್ಲ, ಸೊ ಆ ರೀತಿ ಮತ್ತೆ ಸೆಂಟರ್ ಅಲ್ಲಿ ತಗೊಳ್ಬೇಕು. ಇನ್ನ ಬಫ್ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ ಅಂದ್ರೆ ಈ ಒಂದು ಹೋಲ್ಡ್ ಸ್ಪ್ರೇನ ಈ ರೀತಿ ಬ್ಯಾಕ್ ಕೂಮಿಂಗ್ ಮಾಡಿದ್ಮೇಲೆ, ನೀವು ಪ್ರತಿಯೊಂದು ಬ್ಯಾಕ್ ಕೂಮಿಂಗ್ ಮಾಡಿದ್ಮೇಲೂ ಪ್ರತಿಯೊಂದು ಪಾರ್ಟಿಷನ್ ಅಲ್ಲೂ ಕೂಡ ನೀವು ಹೋಲ್ಡ್ ಸ್ಪ್ರೇನ ಮಾಡ್ಕೊಳ್ಬೇಕಾಗತ್ತೆ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಿಂಕ್, ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಈ ರೀತಿ ನೀವು ಇಲ್ಲಿ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ನಂಗೆ ಲಾಂಗ್ ಲಾಸ್ಟಿಂಗ್ ಇರೋದ್ ಬೇಡ, ಅದಕ್ಕೋಸ್ಕರ ನಾನು ಈಗ ಸ್ಪ್ರೇ ಮಾಡ್ತಾ ಇಲ್ಲ. ನಾನು ಅದು ಸ್ಪ್ರೇ ಮಾಡಿದ್ರೆ ಮತ್ತೆ ಈ ಡಮ್ಮಿನ ನಾನು ವಾಶ್ ಮಾಡ್ಬೇಕಾಗತ್ತೆ. ಸೊ ನಾನು ಈ ಒಂದು ಡಮ್ಮಿ ನಂಗೆ ಹೇರ್ ಸ್ಟೈಲ್ಸ್ ಮಾಡೋದಕ್ಕೆ ಬೇಕು, ಸೊ ಅದಕ್ಕೋಸ್ಕರ ನಾನು ಈಗ ಹೇರ್ ವಾಶ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಜಸ್ಟ್ ಆಕ್ಷನ್ ಮಾಡಿ ತೋರಿಸ್ತಾ ಇದೀನಿ. ಇಲ್ಲಿ ನೀವು ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಇಷ್ಟ ಆದ್ಮೇಲೆ ಮತ್ತೆ ನಾವು ಈ ಒಂದು ಬ್ಯಾಕ್ ಕೂಮಿಂಗ್ ಮಾಡಿರುವಂತ ಹೇರ್ಸ್ ನೆಲ್ಲಾನು ಹಿಂದೆ ತಗೊಳ್ಬಿಟ್ಟು ನಾವು ಬಫ್ ಕ್ರಿಯೇಟ್ ಮಾಡ್ಬೇಕು. ನೋಡಿ, ಹಿಂದೆ ನೀಟಾಗಿ ಫಸ್ಟ್ ತಗೊಳ್ಳಿ. ಬ್ಯಾಕ್ ಕೂಮಿಂಗ್ ಮಾಡಿರುವಂತ ಎಲ್ಲಾ ಹೇರ್ನು ನೀಟಾಗಿ ತಗೊಂಡು ಲೈಟ್ ಆಗಿ ಕೂಮ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಕೂಮ್ ಮಾಡ್ಬೇಡಿ. ತುಂಬಾ ಜಾಸ್ತಿ ಒತ್ತಿ ಕೂಮ್ ಮಾಡಿದ್ರೆ ನೀವು ಬ್ಯಾಕ್ ಕೂಮಿಂಗ್ ಮಾಡಿರೋದೆಲ್ಲ ಹೊರಟೋಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಲೈಟ್ ಆಗಿ ಕೂಮ್ ಮಾಡ್ಕೊಂಡು ಈ ರೀತಿ ಒಂದು ಬಫ್ ಆಕಾರಕ್ಕೆ ನೀವು ಒಂದು ಶೇಪ್ ಕೊಟ್ಕೊಳ್ಬೇಕಾಗತ್ತೆ. ಲೈಟ್ ಆಗಿ ಕೂಮ್ ಮಾಡಿ, ನಾನು ಜಸ್ಟ್ ನೋಡಿ ಮೇಲ್ಗಡೆ ಅಷ್ಟೇ ಕೂಮ್ ಮಾಡ್ತಾ ಇದ್ದೀನಿ, ಜಾಸ್ತಿ ಕೂಮ್ ಮಾಡ್ತಾ ಇಲ್ಲ. ಓಕೆನಾ, ನೋಡಿ ಜಸ್ಟ್ ಮೇಲ್ಮೇಲೆ ಈ ರೀತಿ ಕೂಮ್ ಮಾಡ್ಕೊಂಡು ನೀಟಾಗಿ ಇವಾಗ ಹೇರ್ ಪಿನ್ಸ್ ನ ಹಾಕ್ಬೇಕು. ಹೇರ್ ಪಿನ್ಸ್ ನ ಯಾವ ರೀತಿ ಹಾಕ್ಬೇಕು ಅಂತ ಕೂಡ ನಾನು ನಿಮ್ಗೆ ಡೀಟೈಲ್ ಆಗಿ ಡೇ 3 ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದೀನಿ. ಅದೇ ರೀತಿ ನೀವು ಹೇರ್ ಪಿನ್ ನ ಹಾಕ್ಬೇಕಾಗತ್ತೆ. ಹೇರ್ ಪಿನ್ ಟೆಕ್ನಿಕ್ಸ್ ಆಸ್ ಎ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗಿ ನೀವು ಅದೇ ಮೆಥಡ್ ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಓಕೆನಾ, ಈ ರೀತಿ ನೀವು ಒಂದು ಬಫ್ ಆಕಾರಕ್ಕೆ ತಗೊಂಡ್ಮೇಲೆ ನೀವೀಗ ಹೇರ್ ಪಿನ್ ಹಾಕ್ಬೇಕಾಗತ್ತೆ. ಓಕೆನಾ, ನೀಟಾಗಿ ಕೂಮ್ ಮಾಡ್ಕೊಂಡು 2 ಫಿಂಗರ್ ಅಲ್ಲಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಅಲ್ಲಿ ನೋಡಿ ಈ ರೀತಿ, ಇವಾಗ ಹಿಂಗೆ ಪಿನ್ ಕ್ಲೋಸ್ ಆಗಿರುತ್ತೆ ಅಲ್ವಾ, ಈ ರೀತಿ ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಕ್ರಾಸ್ ಆಗಿ ಹೇರ್ ಪಿನ್ ಹಾಕೊಳ್ಬೇಕು. ಓಕೆನಾ, ಕ್ರಾಸ್ ಆಗಿ ಹಾಕೋಬೇಕು. ಈ ಕಡೆನೂ ಅದೇ ರೀತಿ ಕ್ರಾಸ್ ಆಗಿ, ಇಲ್ಲಿ ನೋಡಿ ನಾನು ಹೆಂಗ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅಂತ, ಯಾವ್ದೇ ರೀತಿ ಬಾಯಲ್ಲಿ ಓಪನ್ ಮಾಡಬಾರ್ದು. ಓಕೆನಾ, ಅದು ಪ್ರೊಫೆಷನಲ್ ಆಗಿರಲ್ಲ, ಹೈಜೀನ್ ಆಗಿ ಇರೋದಿಲ್ಲ. ಸೊ ಆದಷ್ಟು ನೀವು ಇದೇ ರೀತಿ ಮಾಡಿ. ನೋಡಿ, ಒಂದ್ ಪಿನ್ ಅಲ್ಲಿ ಟೈಟ್ ಆಗಿರಲ್ಲ ಅಂತ ಅಂದ್ರೆ 2 ಪಿನ್ಸ್ ನ ಹಾಕೊಳ್ಬಹುದು ಹಾಕೊಂಡಿರೋ ಪ್ಲೇಸ್ ಅಲ್ಲೇನೆ. ಓಕೆನಾ, ಈ ರೀತಿ ಇಂಟು ಮಾರ್ಕ್ ಅಲ್ಲಿ ನೀವು ಹೇರ್ ಪಿನ್ ನ ಹಾಕೊಳ್ಬೇಕಾಗತ್ತೆ. ನೀವು ಹೆಂಗಂದ್ರೆ ಹೆಂಗೆ ಹಾಕ್ಬಾರ್ದು, ಇದೇ ಮೆಥಡ್ ನೇ ನೀವು ಫಾಲೋ ಮಾಡ್ಬೇಕು. ನೋಡಿ ಎಷ್ಟು ನೀಟಾಗಿ ಇಂಟು ಮಾರ್ಕ್ ಅಲ್ಲಿ ಹೇರ್ ಪಿನ್ ಇದೆ. ಈಗ ನಾವು ಬಫ್ ನ ನೋಡ್ಕೊಳ್ಬೇಕು. ಏನಾದ್ರೂ ಬಫ್ ಇವಾಗ ಕಡಿಮೆ ಇದೆ ಅಂತ ಅನ್ಸಿದ್ರೆ ಈ ರೀತಿ ಟೇಲ್ ಕೂಮ್ ಅಲ್ಲಿ ಈ ರೀತಿ ಸ್ವಲ್ಪ ಪುಲ್ ಮಾಡ್ಕೋಬಹುದು. ಓಕೆನಾ, ಈ ರೀತಿ ಪುಲ್ ಮಾಡ್ಕೊಂಡು, ಓಕೆ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬಿಟ್ಟು ನಾವು ಈ ಒಂದು ಬಫ್ಗೆ ಶೈನ್ ಸ್ಪ್ರೇ, ನೋಡಿ ಇದು ಶೈನ್ ಸ್ಪ್ರೇ ಇರುತ್ತೆ, ಈ ರೀತಿ ಸ್ಪ್ರೇ ಮಾಡ್ಬಿಟ್ರೆ ನೋಡಿ ಇವಾಗ ಇಷ್ಟು ಫಿನಿಶಿಂಗ್ ಇದೆ. ಈ ಶೈನ್ ಸ್ಪ್ರೇ ಏನಾದ್ರೂ ನೀವು ಸ್ಪ್ರೇ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈಗ ನಾನು ಸ್ಪ್ರೇ ಮಾಡ್ತಾ ಇಲ್ಲ, ಯಾಕಂತಂದ್ರೆ ನನಗೆ ಲಾಂಗ್ ಲಾಸ್ಟಿಂಗ್ ಬೇಡ. ಯಾಕಂತಂದ್ರೆ ಮತ್ತೆ ನಾನು ಈ ಒಂದು ಡಾಲ್ಗೆ ಹೇರ್ ವಾಶ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ನ ಈಗ ಫ್ರಂಟ್ ಹೇರ್ ಸ್ಟೈಲ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಫ್ರಂಟ್ ನಾನು ಈಗ ಸೈಡ್ ಬೈತಲೆನ ತಗೊಳ್ತಾ ಇದ್ದೀನಿ. ನಿನ್ನೆ ನಾನು ಸೆಂಟರ್ ತೋರಿಸಿದ್ದೆ, ಇವತ್ತು ನಾನು ನಿಮ್ಗೆ ಸೈಡ್ ಬೈತಲೆ ತಗೊಳ್ಳುವಾಗ ನೋಡಿ ಇಲ್ಲಿ ಸೈಡ್ ಅಲ್ಲಿ ನಾವು ಈ ರೀತಿ ಜಿಗ್ಜಾಗ್ ಟೈಪ್ ಅಲ್ಲಿ ಈ ರೀತಿ ಮಾಡ್ಬಿಟ್ಟು ನೀವು ತಗೊಳ್ಳಿ. ಬರೀ ಸ್ಟ್ರೈಟೇ ತಗೊಳ್ಳೋದಕ್ಕಿಂತ ನಿಮ್ಗೆ ನೋಡಿ ಈ ರೀತಿ ಜಿಗ್ಜಾಗ್ ಟೈಪ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಇನ್ನು ಚೆನ್ನಾಗಿ ಕಾಣತ್ತೆ. ಸ್ಟ್ರೈಟ್ ತಗೊಳ್ಳೋದಕ್ಕಿಂತ ಈ ರೀತಿ ಜಿಗ್ಜಾಗ್ ಅಲ್ಲಿ ತಗೊಂಡು ಫಸ್ಟ್ ಕೂಮ್ ಮಾಡ್ಕೊಳ್ಳಿ. ಈಗ ನಾನು ಸೈಡ್ ಅಲ್ಲಿ ನೋಡಿ ಈ ರೀತಿ ಒಂದು ಪಾರ್ಟಿಷನ್ ನ ತಗೊಂಡಿದ್ದೀನಿ. ಈ ರೀತಿ ಪಾರ್ಟಿಷನ್ ನ ತಗೊಂಡು ಸ್ಟ್ರೈಟ್ ಆಗಿ ಫಸ್ಟ್ ಕೂಮ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸಿಕ್ಕಿರ್ಬಾರ್ದು. ಪ್ರತಿ ಪಾರ್ಟಿಷನ್ ತಗೊಂಡಾಗ ನೀವು
ಕೂಮ್ ಮಾಡ್ಕೊಳ್ತೀರಿ. ಅವಾಗ ನಿಮ್ಗೆ ಸಿಕ್ಕಾಗಲ್ಲ. ಆಕ್ಚುಲಿ ನ್ಯಾಚುರಲ್ ಹೇರು ಕ್ರಿಂಪಿಂಗ್ ಆದ್ಮೇಲೆ ಇಷ್ಟು ಸಿಕ್ಕಾಗಲ್ಲ. ಇದು ಡಮ್ಮಿ ಆಗಿರೋದ್ರಿಂದ ಕೆಲವೊಂದ್ಸರಿ ಸಿಕ್ಕಾಗತ್ತೆ ಅಷ್ಟೇ. ನೋಡಿ ಈ ರೀತಿ ತಗೊಂಡು ಈಗ ನಾನು ಈ ರೀತಿ 3 ಪಾರ್ಟಿಷನ್ ನ ತಗೊಂಡು ಮಾಮೂಲಿ ಜಡೆ ಹಾಕೊಳ್ತೀವಲ್ಲ ಆ ರೀತಿಯಾಗಿ ನಾನು ಪಾರ್ಟಿಷನ್ ನ ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಂಡು ಫಸ್ಟ್ ಒಂದು ಎಣೆನ ಹೇಳ್ಕೊಂಡು ಆಮೇಲೆ ನಾನು ಜಸ್ಟ್ ಈ ಕಡೆ ಮಾತ್ರ ತಗೊಳ್ತೀನಿ, ಈ ಕಡೆ ತಗೊಳ್ಳೋದಿಲ್ಲ. ಓಕೆನಾ? ಫಸ್ಟ್ ಈ ರೀತಿ ತಗೊಳ್ತಾ ಬನ್ನಿ. ನಾನಿವಾಗ ನಿಮ್ಗೆ ಫುಲ್ ಇಲ್ಲಿರುವಂತ ಫುಲ್ ಹೇರ್ ನ ತಗೊಳಲ್ಲ. ಓಕೆನಾ? ಈ ರೀತಿ ಫಸ್ಟ್ ಎಣ್ಕೊಂತಾ ಬನ್ನಿ. ನಿಮ್ಗೆ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ. ಆಕ್ಚುಲಿ ನಾನು ಪ್ರತಿಯೊಂದು ಹೇರ್ ಸ್ಟೈಲ್ ಅಲ್ಲೂ ಒಂದೊಂದು ಫ್ರಂಟ್ ಹೊಸದು ತೋರ್ಸೋಣ ನಿಮ್ಗೆ ಅಂತ ನಾನು ನಿಮ್ಗೆ ಈ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ. ತೋರ್ಸೋದನ್ನ ಈ ರೀತಿ ಮಾಡ್ಕೊಳ್ತಾ ಬನ್ನಿ. ಇನ್ನ ನಾನು ಇಲ್ಲಿ ಫುಲ್ ತಗೊಳ್ತಾ ಇಲ್ಲ. ಈಗ ನಾನು ಫುಲ್ ಬೇಕಿದ್ರು ಹಾಕ್ಬೋದು, ನೀವು ಈ ರೀತಿನೂ ಹಾಕ್ಬೋದು. ಇದೆಲ್ಲ ಲೆಹಂಗಾಗೆ ಅದೆಲ್ಲದಕ್ಕೂ ಸ್ಯಾರಿಗೂ ಕೂಡ ಸೆಟ್ ಆಗುತ್ತೆ. ಸ್ವಲ್ಪ ಇಂಡೋ ವೆಸ್ಟರ್ನ್ ತರ ಅನ್ಸುತ್ತೆ ಇದು. ನೀವು ಫುಲ್ ತಗೊಂಡ್ರೆ ಸ್ವಲ್ಪ ಟ್ರೆಡಿಷನಲ್ ಅನ್ಸುತ್ತೆ. ಈಗ ನಾನು ಸ್ವಲ್ಪ ಇಂಡೋ ವೆಸ್ಟರ್ನ್ ಲುಕ್ ತರ ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿ ತನಕ ನಾನು ಹೇರ್ ನ ತಗೊಂಡೆ. ಇಲ್ಲಿಂದ ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡ್ತೀನಿ. ನೋಡಿ ಇಲ್ಲಿ ಈ ಒಂದು ಹೇರ್ ನ ಈ ರೀತಿ ಫುಲ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೂಡ ಒಂದೊಂದೇ ಸ್ವಲ್ಪನೇ ತಗೊಂಡು ಫುಲ್ ಮಾಡಿ. ಫುಲ್ ಮಾಡಬೇಡಿ. ಓಕೆನಾ? ಒಂದೇ ಸರಿ ನೀವು ಎಳಿಬಾರ್ದು. ಸ್ವಲ್ಪ ಹೇರ್ನೇ ನೋಡಿ 1 2 3 4 ಈ ರೀತಿ ಎಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಸೇಮ್ ಇದೇ ರೀತಿ ಫುಲ್ಲು ನಾವು ಇದೇ ರೀತಿ ಮಾಡ್ಕೊಳ್ಬೇಕು. ನೋಡಿ ನಾನು ಫುಲ್ಲು ಅದೇ ರೀತಿ ಈ ಕಡೆ ಮಾಡ್ಕೊಂಡಿದೀನಿ. ಈಗ ಒಂದ್ ಸ್ವಲ್ಪ ಇದು ಹೋಲ್ಡ್ ಆಗಿರ್ಲಿ ಅಂತ ನಾರ್ಮಲ್ ಆಗಿ ಹೆಣ್ಕೊಂತಾ ಇದ್ದೀನಿ. ಈಗ ನನ್ಗೆ ಇಷ್ಟೇ ಬೇಕಾಗಿರೋದು. ಇದನ್ನ ಎಕ್ಸ್ಟ್ರಾ ಹೆಣ್ಕೊಂತಿದೀನಿ. ಯಾಕಂತ ಅಂದ್ರೆ ಹೇರ್ ಪಿನ್ ಹಾಕೋದು ನಿಮಗೆ ತೋರ್ಸ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ನೀವು ನಾರ್ಮಲ್ ಆಗಿ ಮಾಡುವಾಗ ಇದಾದ ತಕ್ಷಣ ಹೇರ್ ಪಿನ್ ಹಾಕ್ಬಿಡ್ಬೋದು. ಓಕೆನಾ? ಈಗ ನಾನು ನಿಮ್ಗೆ ಒಂದೇ ಸರಿ 2 ಹೇರ್ ಪಿನ್ ಹಾಕೋದು ತೋರ್ಸೋಣ ಅಂತ ಇದನ್ನ ಎಕ್ಸ್ಟ್ರಾನ ಇದು ಬಿಚ್ಕೊಳ್ಬಾರದು ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಅದೇ ರೀತಿ 3 ಪಾರ್ಟಿಷನ್ ನ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಹೇರ್ ನ ತಗೊಳ್ತಾ ಬನ್ನಿ. ಬಟ್ ಫುಲ್ ಹೇರ್ ನ ತಗೊಳ್ಳೋದಿಲ್ಲ ನಾವಿಲ್ಲೀಗ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಸ್ವಲ್ಪ ಹೇರ್ ನ ತಗೊಂಡು ಆಮೇಲೆ ನೆಕ್ಸ್ಟ್ ಅದೇ ಹೇರ್ ಸ್ಟೈಲ್ ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀವಿ. ಆ ಕಡೆ ಯಾವ ರೀತಿ ಮಾಡೋದು ಅದೇ ರೀತಿ. ನಾನು ಯಾವ ರೀತಿ ತಗೊಳ್ತಿದೀನಿ ಅನ್ನೋದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಇಷ್ಟೇ ತಗೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಇಲ್ಲಿ ಹೇರ್ ನ ಬಿಟ್ಟಿದೀನಿ. ಇದೆಲ್ಲ ಕರ್ಲ್ ಮಾಡ್ತೀನಿ. ಓಕೆನಾ? ನಿಮ್ಗೆ ಫುಲ್ ಹೇರ್ ಸ್ಟೈಲ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಈಗ ನಾನು ಇಲ್ಲಿ ಅಲ್ಲಿ ಯಾವ ರೀತಿ ಮಾಡ್ಕೊಂಡು ಅದೇ ರೀತಿ ಇಲ್ಲೂ ಕೂಡ ಈ ರೀತಿ ಫುಲ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ನೋಡಿ ನಿಮ್ಗೆ ನೀಟಾಗಿ ಗೊತ್ತಾಗತ್ತೆ. ಇಲ್ಲೂ ಕೂಡ ಸೇಮ್ ಅದೇ ರೀತಿ. ಇಲ್ಲಿ ತನಕ ಒಂದು ಹೇರ್ ಸ್ಟೈಲು, ಇಲ್ಲಿಂದ ಹೇರ್ ಸ್ಟೈಲ್ ಚೇಂಜ್ ಆಗ್ತಿದೆ. ಸೇಮ್ ಆ ಕಡೆನೂ ನಾನು ಹೀಗೆ ಮಾಡಿರೋದು. ನೋಡಿ ಈ ರೀತಿ 2 ಹೇರ್ ಪಿನ್ ಹಾಕೊಳ್ಳಿ. ಟೈಟ್ ಆಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಬಿಚ್ಚೋಗಲ್ಲ. ಇನ್ನ ನೆಕ್ಸ್ಟ್ ಸೇಮ್ ಇದು ಕೂಡ ಹಾಗೆ 2 ಹೇರ್ ಪಿನ್ ಹಾಕೊಳ್ಳಿ. ಫಸ್ಟ್ ಈ ರೀತಿ ತಿನ್ನಾಗಿ ಪಾರ್ಟಿಷನ್ ತಗೋಬೇಕು. ತಿನ್ನಾಗಿ ಪಾರ್ಟಿಷನ್ ತಗೊಂಡು ನಾವು ಅಷ್ಟರಲ್ಲಿ ಹೀಟ್ಗೆ ಹಾಕಿರ್ತೀವಿ. ನಾವು ಈ ರೀತಿ ಹೀಟ್ ಹಾಕಿದಾಗ ಇದು 180 ಡಿಗ್ರಿ ಸೆಲ್ಸಿಯಸ್ಗೆ ಹೋಗ್ಬೇಕು. 180 ನಂಬರ್ಗೆ ಬಂದ್ಮೇಲೆ ನಮ್ಗೆ ಇದು ಕರ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಕರ್ಲ್ ಆಗೋದಿಲ್ಲ. ಸೊ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡ್ಬೇಕಾಗತ್ತೆ. ಈಗ ನೋಡಿ 166 167 ಈ ರೀತಿ ಆಗ್ತಾ ಇದೆ. ಅದು ಹೀಟ್ ಆಗೋ ಅಷ್ಟರಲ್ಲಿ ನಾವು ಹೀಗೆ ಒಂದೊಂದು ಸೆಕ್ಷನ್ ನ ಫಸ್ಟ್ ನಾವು ಕೂಮ್ ಮಾಡ್ಕೊಳ್ಬೇಕಾಗತ್ತೆ. ಲೈಟ್ ಆಗಿ ಕೂಮ್ ಮಾಡ್ಕೊಳ್ಳಿ. ಲೈಟ್ ಆಗಿ ಕೂಮ್ ಮಾಡ್ಕೊಂಡು, ಯಾಕಂದ್ರೆ ಒತ್ತಿ ಕೂಮ್ ಮಾಡಿದ್ರೆ ನಾವು ಮೇಲ್ಗಡೆ ಇವಾಗ ಬಫ್ ಹಾಕಿರ್ತೀವಲ್ವಾ ಅದೆಲ್ಲ ಬರೋಕ್ ಚಾನ್ಸ್ ಇರುತ್ತೆ. ಲೈಟ್ ಆಗಿ ಒಂದು ಫಿನಿಶಿಂಗ್ಗೋಸ್ಕರ ನಾವು
ಈಗ ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಈ ಒಂದು ಹೇರ್ ಸ್ಟೈಲ್ ಆದ್ಮೇಲೆ ನೀವು ಫಿನಿಶಿಂಗ್ ಸ್ಪ್ರೇ, ಈ ರೀತಿ ಫಿನಿಶಿಂಗ್ ಸ್ಪ್ರೇ ಬರುತ್ತೆ. ಈ ಒಂದು ಫಿನಿಶಿಂಗ್ ಸ್ಪ್ರೇ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಕಾಣುತ್ತೆ. ಈಗ ಈ ರೀತಿ ಕೂಮ್ ಮಾಡ್ಕೊಂಡು ನೋಡಿ, ನಾವು ಲೆಫ್ಟ್ ಸೈಡ್ ಕರ್ಲ್ ಮಾಡುವಾಗ ರೈಟ್ ಸೈಡ್ ರೊಟೇಟ್ ಮಾಡಬೇಕು. ಈಗ ನೋಡಿ, ಇದು ಲೆಫ್ಟ್ ಸೈಡ್. ಈಗ ನಾನು ಯಾವ ರೀತಿ ಮಿಷಿನ್ ಇಟ್ಕೊಂಡಿದ್ದೀನಿ, ಯಾವ ರೀತಿ ರೊಟೇಟ್ ಮಾಡ್ತಿದ್ದೀನಿ ಅದನ್ನ ಗಮನ ಇಟ್ಟು ನೋಡಿ. ನಾನು ಹೇರ್ ಈ ಕಡೆ ಇದೆ ನೋಡಿ, ಹೇರ್ ಪಕ್ಕದಲ್ಲಿ ನಾವು ಲೆಫ್ಟ್ ಸೈಡ್ ಮಾಡ್ತಿರೋದ್ರಿಂದ ರೈಟ್ ಸೈಡ್ಗೆ ನಾವು ಮಷಿನ್ ನ ಇಟ್ಕೊಂಡು ನೋಡಿ ಈ ರೀತಿ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನಾವು ನೋಡಿ, ಈ ರೀತಿ ತಗೊಂಡಿರುವಂತ ಪಾರ್ಟಿಷನ್ ನ ನಾನು ಯಾವ ರೀತಿ ಈ ಒಂದು ಮಿಷಿನ್ಗೆ ಹಾಕಿ ನಾನು ರೋಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ಸ್ವಲ್ಪ ಹೊತ್ತು ಬಿಡ್ಬೇಕಾಗತ್ತೆ, 10 ಸೆಕೆಂಡ್ಸ್ ಅಂತ ಅನ್ಕೊಳ್ಳಿ ಅಷ್ಟೇ. 10 ಸೆಕೆಂಡ್ಸ್ ಆದ್ಮೇಲೆ ನೀವು ತೆಗೀರಿ. ಅದಕ್ಕಿಂತ ಮುಂಚೆ ಮಾಡಿದ್ರೆ ಅದು ಕರ್ಲ್ ಆಗಿರಲ್ಲ. ಓಕೆ, ಈಗ ನೋಡಿ ಕರ್ಲ್ ಆಗಿದೆ. ಈ ಒಂದು ಡಮ್ಮಿ ಆಗಿರೋದಕ್ಕೆ ನಿಮ್ಗೆ ಇಷ್ಟು ಬಂದಿದೆ. ಇನ್ನು ರಿಯಲ್ ಹೇರ್ ಅಲ್ಲಾದ್ರೆ ಇನ್ನು ಸ್ವಲ್ಪ ಕರ್ಲ್ ಬರುತ್ತೆ. ಓಕೆನಾ? ಇನ್ನು ಜಾಸ್ತಿ ಮಾಡಿದ್ರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಡಮ್ಮಿ ಮೇಲೆ. ಸೊ ನೀವು ಮೆಥಡ್ ನ ನೋಡ್ಕೊಳ್ಳಿ. ನೀವು ರಿಯಲ್ ಹೇರ್ ಮೇಲೆ ಸ್ವಲ್ಪ ಹೊತ್ತು ಬಿಟ್ರು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ. ಬಟ್ ಈ ಒಂದು ಡಮ್ಮಿ ಮೇಲೆ ಇದು ಪೂರ್ತಿ ರಿಯಲ್ ಹೇರ್ ಇರೋದಿಲ್ಲ. ಸ್ವಲ್ಪ ರಿಯಲ್ ಹೇರು ಮತ್ತೆ ಸ್ವಲ್ಪ ಆರ್ಟಿಫಿಷಿಯಲ್ ಹೇರ್ ಇರುತ್ತೆ. ಸೊ ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಡಮ್ಮಿಗ್ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಬೇಗನೆ ತೆಗೀರಿ. ಓಕೆನಾ? ಈಗ ನೆಕ್ಸ್ಟ್ ಸೇಮ್ ಅದೇ ಪ್ರೊಸೀಜರು. ನೀವು ಈ ಒಂದು ಲೆಫ್ಟ್ ಸೈಡ್ ಮಾಡೋವಾಗೆಲ್ಲಾನು ರೈಟ್ ಸೈಡ್ ಇಲ್ಲಿ ತನಕ ಇದೇ ಪ್ರೊಸೀಜರ್ ಬರುತ್ತೆ. ಇಲ್ಲಿಂದ ಈ ಕಡೆ ನಮ್ಗೆ ಆಂಗಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಕರ್ಲ್ ಮಾಡುವಂತ ನಾವು ಮಿಷಿನ್ ಆಂಗಲ್ ನ ಚೇಂಜ್ ಮಾಡ್ಕೋಬೇಕು. ಈಗ ನೋಡಿ, ಸೇಮ್ ನಾನು ರೈಟ್ ಸೈಡ್ ರೊಟೇಟ್ ಮಾಡ್ತಾ ಇದ್ದೀನಿ. ನಾನು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ರೊಟೇಟ್ ಮಾಡ್ತಾ ಇದ್ದೀನಿ. ಮತ್ತೆ ನೋಡಿ, ನಾನು ಯಾವ ರೀತಿ ಕರ್ಲಿಂಗ್ ಮಿಷಿನ್ ನ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಗಮನ ಇಟ್ಟು ನೋಡಿ. ನೋಡಿ, ಈ ರೀತಿ ಬರುತ್ತೆ. ನಿಮ್ಗೆ ಕರ್ಲ್ಸ್ ಲಾಂಗ್ ಲಾಸ್ಟಿಂಗ್ ಇರ್ಬೇಕು ಅಂತ ಅಂದ್ರೆ ನೀವು ಹಿಂಗೆ ಇದಾದ ತಕ್ಷಣ ಸ್ಪ್ರೇ ಮಾಡ್ಕೊಂಬಿಡಿ. ಹೋಲ್ಡ್ ಸ್ಪ್ರೇ ಬರುತ್ತೆ ಅಲ್ಲ, ನೋಡಿ ಈ ರೀತಿಯಾದಂತ ಹೋಲ್ಡ್ ಸ್ಪ್ರೇನ ನೀವು ಈಗಲೇ ಹಿಂಗ್ ಸ್ಪ್ರೇ ಮಾಡ್ಬಿಟ್ರೆ ನಿಮ್ಗೆ ಕರ್ಲ್ಸ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೆಕ್ಸ್ಟ್ ಕೂಡ ಅಷ್ಟೇ ನೋಡಿ, ಸೇಮ್ ಪ್ರೊಸೀಜರು. ನಾನು ಲೈಟ್ ಆಗಿ ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೆಫ್ಟ್ ಸೈಡ್ ಇಂದ ಈ ಒಂದು ಹೇರ್ ಇಂದ ಮುಂದೆ ಇಟ್ಕೊಳ್ತಾ ಇದ್ದೀನಿ ನಾನು ಈ ಒಂದು ಕರ್ಲಿಂಗ್ ಮಿಷಿನ್. ನಾನು ಎಲ್ಲಿ ಮಿಷಿನ್ ಇಟ್ಕೊಂಡಿದೀನಿ, ನಾನು ಯಾವ ರೀತಿ ಹೋಲ್ಡ್ ಮಾಡಿದೀನಿ, ಯಾವ ಆಂಗಲ್ ಅಲ್ಲಿ ನಾನು ರೊಟೇಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಅವಾಗ ನಿಮ್ಗೆ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಕರ್ಲ್ಸ್ ಆಗಿದೆ. ಇನ್ನ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ನಾನು ಇದೇ ರೀತಿ ಮಾಡ್ತೀನಿ. ಇಷ್ಟು ಪೂರ್ತಿ ನಾನು ಕರ್ಲ್ಸ್ ಮಾಡಿದೀನಿ. ಈಗ ನೋಡಿ, ಇದು ಲೆಫ್ಟ್ ಸೈಡ್ ಫುಲ್ ಮುಗಿಸಿದೀನಿ. ಈಗ ಈ ಕಡೆಯಿಂದ ನಾನು ರೈಟ್ ಸೈಡ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ಈಗ ಆಂಗಲ್ ನ ಚೇಂಜ್ ಮಾಡ್ಬೇಕಾಗತ್ತೆ. ನೋಡಿ, ಸ್ವಲ್ಪನೇ ಪಾರ್ಟಿಷನ್ ನ ತಗೊಂಡು ಮಾಡಿದೀನಿ ನಾನು. ಇಷ್ಟಿಷ್ಟೇ ಪಾರ್ಟಿಷನ್ ನ ಮಾಡ್ಬೇಕು. ಜಾಸ್ತಿ ತಗೊಂಡ್ ಮಾಡಿದ್ರೆ ನಿಮ್ಗೆ ವಾಲ್ಯೂಮ್ ಕಾಣಿಸಲ್ಲ. ಓಕೆನಾ? ಈಗ ನೋಡಿ, ಇದು ಕೂಡ ಈ ಸೈಡ್ ಇದೆ. ನನಗೆ ಈ ರೀತಿ ಇವಾಗ ಲೆಫ್ಟ್ ಸೈಡ್ ಮಾಡಿದೀನಿ. ಈ ರೀತಿ ನಾನು ಲೆಫ್ಟ್ ಇಂದ ರೈಟ್ ಮಾಡಿದೀನಿ. ಈಗ ನಾನು ರೈಟ್ ಇಂದ ಲೆಫ್ಟ್ ಮಾಡ್ಬೇಕಾಗತ್ತೆ ಈ ಕಡೆ. ಓಕೆನಾ? ಈಗ ನೋಡಿ, ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ಅಂತ ನೋಡಿದ್ರೆ ಈಗ ನಾನು ಈ ಹೇರ್ ಇಂದ ಮುಂದೆ ನಾನು ಮಿಷಿನ್ ನ ಇಟ್ಕೊಂಡಿದೀನಿ. ಈಗ ಈ ಹೇರ್ ಇಂದ ಹಿಂದೆ ನಾವು ಮಿಷಿನ್ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಮುಂದೆ ಇಲ್ಲಿ ಹಿಂದೆ ಇಟ್ಕೊಂಡು ನೋಡಿ, ಈ ರೀತಿ ಇನ್ವರ್ಡ್ಸ್ ನಾನು ರೊಟೇಟ್ ಮಾಡ್ಕೊಳ್ತಾ ಇದ್ದೀನಿ ಹೇರ್ನ. ನೋಡಿ, ಈ ರೀತಿ ಅರ್ಧದಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಆಂಗಲ್ಸ್ ಚೇಂಜ್ ಆಗ್ಬೋದು. ಇಲ್ಲಿ ನೋಡ್ಕೊಂಡು ನೀವು ಮಾಡ್ಬೇಕು. ಎನಿ ಮಿಷಿನ್ ಯೂಸ್ ಮಾಡಿದ್ರು ಕೂಡ ಅಷ್ಟೇ, ಎಲ್ಲಾನು ಹೀಟ್ ಆಗುತ್ತೆ. ಸೊ ನೋಡ್ಕೊಂಡು ನಾವು ಕ್ಲೈಂಟ್ಸ್ಗೆ ಯೂಸ್ ಮಾಡ್ಬೇಕು. ಈಗ ಇಲ್ಲಿ ನಾವು ರೈಟ್ ಮಾಡಿದೀವಿ, ಇಲ್ಲಿ ಈ ರೀತಿ ಮಾಡಿದೀವಿ, ಇಲ್ಲಿ ಈ ರೀತಿ ಮಾಡ್ತಾ ಇದೀವಿ. ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಇನ್ನೆಲ್ಲ ಸೇಮ್ ಇರುತ್ತೆ. ಓಕೆನಾ? ಬೇಕಾದ್ರೆ ನೀವು ಹಿಂಗ್ ಇಟ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಹಿಂಗ್ ರೊಟೇಟ್ ಮಾಡೋ ಮಾತ್ರ ಈ ಆಂಗಲ್ ಇಟ್ಕೊಂಡು ಆಮೇಲೆ ಈ ರೀತಿ ಇಟ್ಕೊಳ್ಬಹುದು. ಓಕೆನಾ? ಈ ರೀತಿ ಇಟ್ಕೊಂಡು ಹೀಗೆ ಬಿಟ್ಬಿಡಿ. ಈಗ ನೆಕ್ಸ್ಟ್ ಸ್ವಲ್ಪನೇ ನೋಡಿ, ಇಲ್ಲಿ ಚಿಕ್ಕದಿದೆ ಅಲ್ವಾ, ನಾನು ಚಿಕ್ಕದನ್ನ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಆಮೇಲೆ ಇದೆಲ್ಲಾನು ಸ್ವಲ್ಪನೇ ಮಾಡ್ಕೊಳ್ತಾ ಬರ್ತೀನಿ ನಾನು. ಸ್ವಲ್ಪ ಕಷ್ಟ ಅನ್ಸುತ್ತೆ, ಒಂದ್ಸರಿ ನೀವು ಮಾಡ್ಬಿಟ್ರೆ ಈಸಿ ಆಗತ್ತೆ. ನೋಡಿ, ಚಿಕ್ಕದನ್ನು ಕೂಡ ನಾನು
ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೇವೆ. ಈ ರೀತಿ ಮಾಡಿದ್ರೇನೆ ವಾಲ್ಯೂಮ್ ಬರುತ್ತೆ. ನೀವೆಲ್ಲ ಒಂದಷ್ಟು ತಗೊಂಡು ಒಂದೇ ಸರಿ ಕರ್ಲ್ ಮಾಡಿದ್ರೆ ಬರೋದಿಲ್ಲ. ಓಕೆನಾ? ನೋಡಿ, ಈಗ ನೀವು ಆಂಗಲ್ ಒಂದು ನೋಡ್ಕೊಳ್ಳಿ. ಈ ಕಡೆಯಿಂದ ಇಲ್ಲಿ ತನಕ ನಾನು ಹಿಂಗೆ ಮಾಡ್ಬೇಕಾಗತ್ತೆ. ಈಗ ಇಲ್ಲಿ ಸೇಮ್ ಅದೇ ಮೆಥಡ್ನೇ ಮಾಡ್ಕೊಳ್ತಾ ಹೋಗ್ಬೇಕು. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ಬೇಕು. ಇದು ಡಮ್ಮಿ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಇದ್ ಮಾಡ್ತಾ ಇದ್ದೀನಿ. ರಿಯಲ್ ಹೇರ್ ಆದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ. ರಿಯಲ್ ಹೇರ್ ಅಲ್ಲಿ ಈ ಒಂದು ಹೇರ್ ಸ್ಟೈಲ್ ಯಾವ ರೀತಿ ಬರುತ್ತೆ ಅಂತ ನಾನ್ ಮಾಡಿರುವಂತ ಹೇರ್ ಸ್ಟೈಲ್ ನ ಫೋಟೋ ಕೂಡ ನಾನು ನಿಮ್ಗೆ ಮೇಲೆ ಹಾಕ್ತೀನಿ. ನೀವು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ರಿಯಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಫುಲ್ ನಾನು ಕರ್ಲ್ಸ್ ಮಾಡಿದೀನಿ. ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ. ಈ ರೀತಿ ಆಕ್ಚುಲಿ ರಿಯಲ್ ಹೇರ್ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಕರ್ಲ್ಸ್. ಈ ಒಂದು ಮೆಥಡ್ ಅಲ್ಲಿ ನೀವು ಕರ್ಲ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಏನಾದ್ರೂ ಡೆಕೋರೇಷನ್ ಮಾಡ್ಕೋಬಹುದು, ಬ್ರೋಚಸ್ ಏನಾದ್ರೂ ಹಾಕೊಳ್ಬಹುದು. ಇನ್ನ ಫ್ರಂಟ್ ಹೇಗ್ ಬಂದಿದೆ ಅಂತ ನೋಡೋಣ ಬನ್ನಿ. ರಿಯಲ್ ಹೇರ್ ಮೇಲೆ ನಾನ್ ಮಾಡಿರುವಂತ ಹೇರ್ ಸ್ಟೈಲ್ ನಾನು ನಿಮ್ಗೆ ಒಂದ್ ಪಿಕ್ ಹಾಕ್ತೀನಿ, ನೋಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡಿ ನಾನು ಈಗ ಜಸ್ಟ್ ಸ್ಯಾಂಪಲ್ಗೆ ಒಂದು ಬ್ರೋಚ್ ಇಟ್ಟಿದ್ದೀನಿ. ಈ ರೀತಿ ನೀವಿನ್ನು ನಿಮ್ ಇನೋವೇಟಿವ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಕೊಳ್ಬಹುದು. ಈಗ ನಾನು ಜಸ್ಟ್ ಸಿಂಪಲ್ ಆಗಿ ಒಂದು ಬ್ರೋಚ್ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಹೇರ್ ಸ್ಟೈಲು. ಈ ಒಂದು ಹೇರ್ ಸ್ಟೈಲ್ ನೀವು ಆಸ್ ಎ ಮೇಕಪ್ ಆರ್ಟಿಸ್ಟ್ ಆರ್ ಆಸ್ ಎ ಹೇರ್ ಸ್ಟೈಲಿಸ್ಟ್ ನೀವು ಕಲಿಲೇಬೇಕಾಗತ್ತೆ. ಇವಾಗ ಓಕೆ, ನೀವು ಮೇಕಪ್ ಮಾಡ್ತೀನಿ, ನಾನು ಹೇರ್ ಸ್ಟೈಲಿಸ್ಟ್ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ನೀವು ಕಲ್ತಿಲ್ಲ ಅಂದ್ರೆ ನಡೆಯುತ್ತೆ. ನೀವೇ ಮೇಕಪ್ ನೀವೇ ಹೇರ್ ಮಾಡ್ಬೇಕು ಅಂತಂದ್ರೆ ನೀವು ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಈ ಒಂದು ಹೇರ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಎಲ್ಲರೂ ಕೂಡ ರಿಸೆಪ್ಷನ್ ಗೆ ಕೇಳ್ತಾರೆ ಬ್ರೈಡ್ಸ್. ಇದ್ರಲ್ಲೇ ಸ್ವಲ್ಪ ಚೇಂಜಸ್ ಏನಾದ್ರು ಕೇಳ್ತಾರೆ. ಬಟ್ ಈ ಮೆಥಡ್ ಅಂತೂ ಕರ್ಲ್ ಇದೇ ರೀತಿ ನೀವು ಮಾಡೋದ್ ಕಲಿಲೇಬೇಕಾಗತ್ತೆ. ಮತ್ತೆ ಬಫ್ ನೋಡಿ ಎಷ್ಟು ನೀಟ್ ಆಗಿದೆ ಅಂತ ಬಫ್. ಮತ್ತೆ ಇಲ್ಲಿ ಸೈಡ್ ನೋಡಿ ಎಷ್ಟು ನೀಟ್ ಆಗಿ ಫಿನಿಶಿಂಗ್. ಇನ್ನು ಇದಕ್ಕೆ ನಾನು ಫಿನಿಶಿಂಗ್ ಸ್ಪ್ರೇ ಹಾಕಿಲ್ಲ, ಹೋಲ್ಡಿಂಗ್ ಸ್ಪ್ರೇ ಹಾಕಿಲ್ಲ, ಜಸ್ಟ್ ನಾನು ಹಾಗೆ ಮಾಡಿದ್ದೀನಿ. ಅದೆಲ್ಲ ಹಾಕಿದ್ರೆ ಇನ್ನು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಹೇರ್ ಸ್ಟೈಲ್ ಇದಂತೂ ನನಗೆ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಾನು ಅಟೆಂಡ್ ಮಾಡಿರುವಂತ ಬ್ರೈಡ್ಸ್ ಎಲ್ಲರೂ ಕೂಡ ರಿಸೆಪ್ಷನ್ ಗೆ ಈ ರೀತಿನೇ ಕೇಳ್ತಾರೆ. ಸೊ ಈ ರೀತಿ ನಾನು ತುಂಬಾ ಹೇರ್ ಸ್ಟೈಲ್ಸ್ ನ ಮಾಡಿದೀನಿ. ನಿಮ್ ಹತ್ರ ಈ ರೀತಿ ಡಮ್ಮಿ ಇದ್ರೆ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂತಂದ್ರೆ ರಿಯಲ್ ಹೇರ್ ಮೇಲೆ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕರ್ಲ್ಸ್ ರಿಯಲ್ ಹೇರ್ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತೆ ನಿಮ್ಗೆ ಡಮ್ಮಿ ಮೇಲೆ ಕೆಲವೊಂದ್ಸರಿ ಇದು ರಿಯಲ್ ಹೇರ್ ಅಲ್ವಲ್ಲ, ಸೊ ಪೂರ್ತಿ ರಿಯಲ್ ಹೇರ್ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇದರಲ್ಲಿ ಸ್ವಲ್ಪ ಒಂದೊಂದ್ಸರಿ ಕರ್ಲ್ ಆಗೋದಿಲ್ಲ. ಸೊ ಅವಾಗ ನಾವು 2-3 ಸರಿ ಮಾಡ್ಬೇಕಾಗತ್ತೆ. ಇನ್ನು ನೀವು ರಿಯಲ್ ಹೇರ್ ಮೇಲೆ ಆದ್ರೆ ಇಷ್ಟು ಟೈಮ್ ಅಂತ ಬಿಟ್ಬಿಟ್ರೆ ನಿಮ್ಗೆ ಕರ್ಲ್ ಆಗ್ಬಿಡುತ್ತೆ. 10 ಸೆಕೆಂಡ್ ಬಿಟ್ಬಿಟ್ರೆ ಆಗ್ಬಿಡುತ್ತೆ. ಈ ಡಮ್ಮಿ ಮೇಲೆ ಸ್ವಲ್ಪ ಚೇಂಜಸ್ ಆಗ್ತಾ ಇರತ್ತೆ. ಸೊ ನಿಮ್ಗೆ ಈ ಒಂದು ಹೇರ್ ಸ್ಟೈಲ್ ನ ಮಾತ್ರ ನಾನು ಕರ್ಲ್ ಮಾಡೋದನ್ನ ನಿಮ್ ಹತ್ರ ಏನಾದ್ರು ಡಮ್ಮಿ ಇಲ್ಲ ಅಂತಂದ್ರೆ ನೀವು ಯಾರಾದ್ರೂ ನಿಮ್ ಫ್ರೆಂಡ್ಸು ನಿಮ್ ಪಕ್ಕದ ಮನೆಯವರು ಯಾರ ಮೇಲಾದ್ರೂ ಟ್ರೈ ಮಾಡಿ. ಇಲ್ಲ ಫಸ್ಟ್ ಟೈಮ್ ಮಾಡೋರು ಯಾರ ಮೇಲಾದ್ರೂ ಟ್ರೈ ಮಾಡಿದ್ರೇನೆ ಬೆಟರ್ ಅಂತಾನೆ ಅಂತೀನಿ. ಆಮೇಲೆ ಬೇಕಿದ್ರೆ ನಿಮ್ಗೆ ಇನ್ನೂ ಒಂದ್ಸರಿ ಮಾಡ್ಬೇಕು ಅಂತಂದ್ರೆ ಡಮ್ಮಿ ಮೇಲ್ ಮಾಡಿ. ಇಲ್ಲ ನಾನು ಡಮ್ಮಿ ಮೇಲೂ ಮಾಡ್ಬಿಟ್ಟು ಆಮೇಲೆ ಇನ್ನೊಬ್ರ ಮೇಲೂ ಮಾಡ್ತೀನಿ ಅಂತಂದ್ರೆ ಓಕೆ. ಬಟ್ ಡಮ್ಮಿ ಮೇಲ್ ಮಾಡುವಾಗ ಕೆಲವೊಂದ್ಸರಿ ಹೇರು ಅವ್ರು ಯಾವ ತರ ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸರಿ ಕರ್ಲ್ ಆಗಲ್ಲ, ಕೆಲವೊಂದ್ಸರಿ ಸುಟ್ಟೋಗ್ಬಿಡುತ್ತೆ. ಈ ರೀತಿ ಆಗುತ್ತೆ. ಸೊ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಡಮ್ಮಿ ಮೇಲೆ. ಓಕೆನಾ? ಈ ಒಂದು ಹೇರ್ ಸ್ಟೈಲ್ ತುಂಬಾ 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 ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದೀನಿ, ಎಲ್ರು ಕೂಡ ಪ್ರಾಕ್ಟೀಸ್ ಮಾಡಿ ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಇವತ್ತಿನ ಕ್ಲಾಸ್ ಹೇಗ್ ಅನಿಸ್ತು ಅಂತ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನ ನೆಕ್ಸ್ಟ್ ಡೇ 5 ಕ್ಲಾಸ್ ಬೇಕು ಅಂತಂದ್ರೆ ಡೇ 5 ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಬಾಯ್, ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.